ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಅನ್ನಾವತ್ ಹುಡುಗಿ ಮಹಿಮಾ ಬಳ್ಳೊಳ್ಳಿ. ಸೊ ಇವತ್ತು ನಾ ಎಲ್ಲದೇನಪ್ಪ ಅಂದ್ರೆ ನಾ ಹುಬ್ಬಳ್ಳಿ ಒಳಗದೇನಿ, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ. ಸೊ ರಾಣಿ ಚೆನ್ನಮ್ಮ ಸರ್ಕಲ್ ಹಾಟ್ಸ್ಪಾಟ್ನಾಗ ನಾನು ನಡು ನಿಂತೇನಿ. ಸೊ ನಾ ಯಾಕೆ ಇಲ್ಲಿ ನಿಂತೇನಪ್ಪ ಮೈಕ್ ಹಿಡ್ಕೊಂಡು ನೀವು ವಿಚಾರ ಮಾಡ್ಬೋದು. ಸೊ ಹೆಂಗಿದ್ರು ಲೋಕಸಭಾ ಎಲೆಕ್ಷನ್ ಬರತೈತಿ, ಮಂದಿದ ವಿಚಾರ ಏನೈತಂತ ನಂಗೆ ಕ್ಯೂರಿಯಾಸಿಟಿ ಐತಿ. ಸೊ ಅವ್ರು ಯಾರ ಬಗ್ಗೆ ಏನು ವಿಚಾರ ಮಾಡ್ತಾರ, ಯಾರಿಗೆ ವೋಟ್ ಹಾಕ್ತಾರ, ಮೋದಿ ನೋಡಿ ವೋಟ್ ಹಾಕ್ತಾರೋ ಇಲ್ಲ ಕಾಂಗ್ರೆಸ್ ಅವ್ರು 5 ಗ್ಯಾರಂಟಿ ಕೊಟ್ಟಾರ ಅಂತ ಹೇಳಿ ಅವ್ರಿಗೆ ವೋಟ್ ಹಾಕ್ತಾರೋ. ಸೊ ಅವ್ರು ಏನೇನು ವಿಚಾರ ಮಾಡತ್ತಾರ, ಅವ್ರ ತಲೆಗೆ ಏನೇನು ನಡೆದೈತಂತೆಲ್ಲ ತಿಳ್ಕೊಳ್ಳೋಣಂತ. ನನ್ನ ಜೊತೆ ಬರ್ರಿ, ಇವತ್ತು ಪೂರಾ ಧಾರವಾಡ ಜಿಲ್ಲೆ ಕವರ್ ಮಾಡ್ತೇವಂತ, ಮಂದಿ ವಿಚಾರ ತಿಳ್ಕೊಳ್ಳೋಣಂತ. ನೀವು ನಮ್ಮ ಜೊತೆ ಇರ್ರಿ, ಬರ್ರಿ ಮತ್ತು ನೋಡ್ರಿ, ಆಮೇಲೆ ತಿಳ್ಕೊರಿ. ಈಗ ನಾ ಹುಬ್ಬಳ್ಳಿ ಧಾರವಾಡ ನಡು ಸಂಚರಿಸುವಂತ BRTS ಬಸ್ ಸ್ಟ್ಯಾಂಡ್ನಾಗ ಅದೇನಿ. ಇಲ್ಲೇ ಮಂದಿ ಟಿಕೆಟ್ ತಗೊಂಡು ಕಾಯತಾರ ಬಸ್ಸಿಗೆ. ಹೋಗುನಂತ ಕೇಳುನಂತ, ಅವ್ರ ವಿಚಾರ ಏನು ಮಾಡ್ತಾರ ಎಲೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣಂತ ಬನ್ನಿ. ಸೊ ಇಲ್ಲಿ ಹೆಣ್ಮಕ್ಳು ಕುಂತಾರ ಟಿಕೆಟ್ ತಗೊಂಡ, ಇವ್ರಿಗೆ ಮಾತಾಡ್ಸುನಂತ. ಸೊ ಮೇಡಮ್, ಎಲೆಕ್ಷನ್ಸ್ ಬರತೈತಿ, ನಿಮ್ದೇನು ಅಭಿಪ್ರಾಯ ಐತಿ, ಯಾರಿಗೆ ವೋಟ್ ಹಾಕ್ತೀರಿ ಅಂತ ಸ್ವಲ್ಪ ಹೇಳ್ಕೊಡ್ತೀರಿ? ಆ್ಯಕ್ಚುಲಿ ಎಲೆಕ್ಷನ್ ಬರ್ತಾ ಇರೋದು ಭಾಳ ಖುಷಿ ಐತಿ. ಬಟ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದ ಏನಂದ್ರೆ, ಯಾವ ಪಕ್ಷ ಬಂದ್ರೂ ನಮಗೇನು ಬೇಜಾರಿಲ್ಲ, ಜನಕ್ಕೋಸ್ಕರ ಕೆಲಸ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಸೊ ನಿಮ್ಮ ವೋಟ್ ಯಾರಿಗಿರ್ತೈತಿ? ನೀವು ಕಾಂಗ್ರೆಸ್ಸಿಗೆ ಹಾಕ್ತಿರೋ BJPಗೆ ಹಾಕ್ತಿರೋ? BJP. ಸೊ ನಿಮ್ಗೇನು ಅನಿಸ್ತೈತ್ರಿ? ಈ ಸತಿ ಪ್ರಹ್ಲಾದ್ ಜೋಶಿ ಅವ್ರು ಅದಾರ, ಶೆಟ್ರ್ ಅದಾರ, 4 ವರ್ಷ ಪ್ರಹ್ಲಾದ್ ಜೋಶಿ ಅವ್ರು ಬರತ್ತಾರ, 4 ಟರ್ಮ್ ಇಂತ್ರ. ಸೊ ಈ ಸತಿ ಯಾರು ಬರ್ಬೇಕಂತ ಅನಿಸ್ತೈತ್ರಿ ನಿಮಗೆ? BJP. ಎದಕ್ಕೆ BJP? ಅವ್ರೆಲ್ಲರೂ ಭಾಳ ಮಾಡ್ಯಾರಲ್ರಿ BJP ಅವರು, ಅದಕ್ಕೆ. ಲೋಕಸಭಾ ಎಲೆಕ್ಷನ್ಸ್ ಬರತೈತಿ. ಸೊ ನಿಮ್ದು ಅದ್ರ ಬಗ್ಗೆ ಏನು ಅಭಿಪ್ರಾಯ ಐತಿ? ನೀವು ಯಾರಿಗೆ ವೋಟ್ ಹಾಕ್ತೀರಿ? BJP ಸರ್. BJPಗೆ ವೋಟ್ ಹಾಕ್ಬೇಕಂದ್ರೆ ಎದಕ್ಕೆ BJP ಚೂಸ್ ಮಾಡಿದ್ರಿ ನೀವು? ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಮ್ಯಾಮ್, ಅದಕ್ಕೆ. ಈ ಲೋಕಸಭಾ ಎಲೆಕ್ಷನ್ಸ್ ಬರತೈತಿ, ನಿಮ್ಮ ಅನಿಸಿಕೆ ಏನೈತಿ? ನೀವು ಯಾರಿಗೆ ವೋಟ್ ಹಾಕ್ತೀರಿ? ಯಾರಾದರೂ ಗೆಲ್ಲರಿ, ಆದ್ರೆ ಕರಪ್ಷನ್ ಕಮ್ಮಿ ಆಗಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಓದೋರಿಗೆ ಕರಪ್ಷನ್ಸ್ ಕಮ್ಮಿ ಆದರೆ ಚಲೋ ಆಗುತ್ತೆ. ಓಕೆ. ಸೊ ನಿಮ್ಮ ಪ್ರಕಾರ BJP ಬಂದ್ರೆ ಕಮ್ಮಿ ಆಗ್ತೈತೋ, ಕಾಂಗ್ರೆಸ್ ಬಂದ್ರೆ ಕಡಿಮೆ ಆಗ್ತೈತೋ? BJP ಬಂದ್ರೆ. ನಿಮ್ದೇನು ಅನಿಸಿಕೆ? ಲೋಕಸಭಾ ಎಲೆಕ್ಷನ್ಸ್ ಬರತೈತಿ, ನೀವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಿರೋ BJPಗೆ ಹಾಕ್ತಿರೋ? ಕಾಂಗ್ರೆಸ್ಸಿಗೆ. ಸೊ ಏನು ನಿಮ್ಮ ಕಾಂಗ್ರೆಸ್ದಾಗ ಏನು ಇಷ್ಟ ಆಯ್ತು ನಿಮ್ಗೆ? ಅವರು ಅಭಿವೃದ್ಧಿ ಎಲ್ಲ ಚಲೋ ನೋಡ್ಕೋತಾರಂತೆ, ದಟ್ಸ್ ಮೈ ಒಪಿನಿಯನ್. ಓಕೆ, ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತೀವಿ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ಸೊ ಲೋಕಸಭಾ ಎಲೆಕ್ಷನ್ಸ್ ಬರತೈತಿ, ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ಬೇಕಂತ ಮಾಡಿರಿ? ಒಬ್ವಿಯಸ್ಲಿ BJP. ಎಷ್ಟು ಶೋರ್ ಅದೇರಿ? ಸೊ 100%. ಓಕೆ. ಈಗ ನಾನು ಹುಬ್ಬಳ್ಳಿ ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ನಿಂತೇನಿ. ಇಲ್ಲಿ ಎಲ್ಲ ಕಡೆಯಿಂದ ಊರಿಂತ್ರ ಹಳ್ಳಿಂತ್ರ ಮಂದಿ ಬರತ್ತಾರ. ಸೊ ಎಲ್ಲ ಮಜಾ ಆನ್ಸರ್ ಸಿಗ್ತಾವಿಲ್ಲೇ, ಅದಕ್ಕೆ ಕೇಳೋಣಂತ ಬರ್ರಿ. ಲೋಕಸಭಾ ಎಲೆಕ್ಷನ್ ಬರತೈತಿ, ನಿಮ್ಗೆ ಏನು ಅನ್ನಿಸ್ತೈತ್ರಿ? ಈ ಸತಿ ಪ್ರಹ್ಲಾದ್ ಜೋಶಿ ಅವ್ರು ಬರಬೇಕು, ಯಾರು ಬರ್ಬೇಕು ಈ ಸತಿ? ಯಾರೋ ಬರಲಿ ಮೇಡಮ್, ಬಟ್ ಒಳ್ಳೇದು ಮಾಡಿದ್ರೆ ಸಾಕು ಎಲ್ಲರಿಗೂ. ಹೌದ್ರಿ. ಸೊ ಬಂದ್ರು ಅಂದ್ರೆ ಎಷ್ಟು ಮಂದಿ ಹಿಂಗೆ ಒಳ್ಳೇದು ಮಾಡಾರಲ್ರಿ? ನಿಮಗೆ ಯಾವ್ದು? ಪ್ರಹ್ಲಾದ್ ಜೋಶಿ ಬಂದ್ರೆ ಮಾಡ್ತಾರೆ ಯಾವಾಗಲೂ. ನಮ್ಮ ಹುಬ್ಬಳ್ಳಿಯವ್ರು ಯಾವತ್ತಿಗೂ ಅವ್ರಿಗೆ ಸಪೋರ್ಟ್ ನಾವು. ಸೊ ನಿಮ್ಮ ಮತ ಪ್ರಹ್ಲಾದ್ ಜೋಶಿ. ಎಲೆಕ್ಷನ್ಸ್ ಬರತೈತಿ, ನಿಮ್ಮ ಪ್ರಕಾರ ಯಾರಿಗೆ ವೋಟ್ ಹಾಕ್ಬೇಕು ಸರ್? ಯುವಕರಿಗೆ ಪ್ರಾಮಾಣಿಕರಾದರೆ ಆಗ್ಬೇಕ್ರಿ, ಎಲ್ಲರೂ ಭಯೋತ್ಪಾದಕರ. ಓಕೆ. ಯುವಕರಿಗೆ ಏನಾದರೂ ಯೋಜನೆ ರೂಪಿಸ್ಕೊಟ್ರಪ್ಪ ಅಂದ್ರೆ ಭವಿಷ್ಯ ಐತಿ, ರೈತರಿಗೆ ಯೋಜನೆ ರೂಪಿಸಿದ್ರೆ ಭವಿಷ್ಯ ಐತಿ. ಎಲ್ಲರೂ ಒಬ್ಬ ಸಂಪತ್ತುಗಳ, ಎಲ್ಲ ಯುವಕರು ಸಂಪತ್ತರ, ರೈತರಿಗೂ ಬದಲಾವಣೆಗಳನ್ನು ಮಾಡ್ಕೊಳ್ತಾರೋ ಯೋಜನೆಗಳಾತಂದ್ರೆ ಭಾರತಕ್ಕೆ ಭವಿಷ್ಯ ಇದೆ. ಸರ್ ನಿಮ್ಮ ಅಭಿಪ್ರಾಯ ಏನು ಸರ್? ಎಲೆಕ್ಷನ್ ಬರತೈತಿ, ನಿಮ್ಮ ವೋಟ್ ಯಾರಿಗೆ? ಮೋದಿಗೆ. ಯಾಕೆ ಸರ್? ರಾಹುಲ್ ಗಾಂಧಿ ಅವರು ಅದಾರ, ಅವ್ರು ಏನು ಉಪಯೋಗ ಇಲ್ರಿ ನಮ್ಗೆ, ಮೋದಿನ ನಮ್ಗೆ ರೀ. ಹೌದ್ರಿ. ಇವ್ರು ಇದ್ರ ಏನು ಉಪಯೋಗ ಐತ್ರಿ? ಇವ್ರಿಂದ ಆಟೋ ಫ್ರೀ ಮಾಡ್ಯಾರಿ, ನಾವು ಆಟೋ ಚಾಲಕ ಅದರಿ, ಎಲ್ಲ ಫ್ರೀ. ಇಂದ ಗಂಡ್ಮಕ್ಳಿಗೆ ಆಧಾರ್ ಕಾರ್ಡ್ ಮಾಡ್ಬೇಕಿತ್ರಿ ಅವ್ರು. ಆಕ್ಚುಲಿ ಬಸ್ ಫ್ರೀ ಮಾಡ್ಬೇಕಿತ್ತೇನ್ರಿ? ಮಾಡ್ಬಾರ್ತೀರಿ, ಇದೇ ಮಾಡಿದ್ದು ತಪ್ಪರಿ ಮೇಡಮ್. ಹೌದ್ರಿ. ನಿಮಗೆ ತಪ್ಪ ಅಂತ ಹೆಂಗ ಅನಿಸ್ತದೆ? ಫ್ರೀ ಮಾಡಿದ್ದಕ್ಕೆಲ್ಲ ಹೊಟ್ಟಿ ಮೇಲೆ ಕಾಲಲ್ರಿ ಮೇಡಮ್, ಟಿಂಪೋದವ್ರಿಗೆ, ಟ್ಯಾಕ್ಸ್ದವ್ರಿಗೆ. ಮೇಡಮ್, ಲೋಕಸಭಾ ಎಲೆಕ್ಷನ್ಸ್ ಬರತೈತಿ, ನಿಮ್ಮೇನು ಅಭಿಪ್ರಾಯ ಮೇಡಮ್? ನೀವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಿರೋ BJPಗೆ ಹಾಕ್ತಿರೋ? ಕಾಂಗ್ರೆಸ್. ಹೌದ್ರಿ. ಎದಕ್ಕೆ ರೀ ಕಾಂಗ್ರೆಸ್ ಎದಕ್ಕೆ ಚೂಸ್ ಮಾಡಿ? ಅವ್ರು ಗ್ಯಾರಂಟಿಗಳನ್ನು ತಂದಿದ್ರಲ್ಲ, ಓಕೆ, ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಗ್ಯಾರಂಟಿ ತಂದಿದ್ರಿಂದ ನೀವು ಅವ್ರಿಗೆ ವೋಟ್ ಹಾಕಿ.
ಈಗ ಎಲೆಕ್ಷನ್ ಬರಾಕತ್ತೈತಿ ನೀವ್ ಯಾರಿಗ್ ವೋಟ್ ಹಾಕ್ಬೇಕಂತ ಮಾಡಿ? ನಾವು BJP ಹಾಕ್ತೀವಿ. ಬಿಜೆಪಿ ಎದಕ್ರಿ? ಹಾಂ ಎದಕ್ ಬಿಜೆಪಿ ಚೂಸ್ ಮಾಡ್ತೀರಿ? ಈಗ 16 ಕಿಲೋರ್ ನಾವು ನೀವ್ ಯಾರಿಗೆ ವೋಟ್ ಹಾಕ್ತೀರಿ? ನಮ್ದು ಕಾಂಗ್ರೆಸ್. ಕಾಂಗ್ರೆಸ್. ಅವ್ರು ಬಿಜೆಪಿ ಅಂತಾರ, ನೀವು ಕಾಂಗ್ರೆಸ್ ಅಂತೀರಿ? ಅವ್ರು ಬೇರೆ ಅವ್ರು ಬೇರೆ ರೀ. ಮತ್ತೆ ನೀವ್ ಎದಕ್ ಕಾಂಗ್ರೆಸ್ಸಿಗೆ ಹಾಕ್ತೀರಿ? ನೀವು ನಿಮ್ಮ ಇದು ನಿಮ್ದ ಅಭಿಪ್ರಾಯ ಕಾಂಗ್ರೆಸ್. ಆದ್ರೆ ಏನಾರ ಒಂದು ಕಾರಣ ಇರ್ಬೇಕಲ್ಲ ಕಾಂಗ್ರೆಸ್ ಚೂಸ್ ಮಾಡಕ? ಏನು ಹಂಗೆ ನಾವು ತಾಳಿ ಕಲ್ತಿಲ್ರಿ ಅದಕ್ಕೆ ಹಾಕಪ್ಪ ನಿಮ್ಮ ಹತ್ರ ಹೇಳಿದ್ರೆ ಹ್ಞೂ ರೀ ಹಂಗ ಹಾಕ್ತೀರಿ? ಸರ್ ನಿಮ್ದೇನ್ ಅಭಿಪ್ರಾಯ ಸರ್? ಯಾರಿಗೆ ವೋಟ್ ಹಾಕ್ಬೇಕಂತ? ನಾವು ನರೇಂದ್ರ ಮೋದಿಗೆ ವೋಟ್ ಹಾಕೋದು. ನರೇಂದ್ರ ಮೋದಿಗೆ ವೋಟ್ ಹಾಕೋದು. ಇಲ್ಲಿ ಅಭ್ಯರ್ಥಿ ಯಾರೇ ಆದ್ರೂ ಚಿಂತೆ ಇಲ್ಲ, ನಾವು ನರೇಂದ್ರ ಮೋದಿಗೆ ವೋಟ್ ಹಾಕೋದು. ಕಾರಣ ಸರ್? ನರೇಂದ್ರ ಮೋದಿ ದೇಶ ನೋಡ್ತಿರಲ್ಲ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾ ಇದ್ರು. ಹುಬ್ಳಿ ಧಾರವಾಡ ನೋಡ್ರಿ, ಇದು ಹೊಸ ಬಸ್ ಸ್ಟ್ಯಾಂಡ್ ನೋಡ್ರಿ, ಹೊಸೂರು ಬಸ್ ಸ್ಟ್ಯಾಂಡ್ ನೋಡ್ರಿ. ಪ್ರಹ್ಲಾದ್ ಜೋಶಿ ಅವರ ಅಷ್ಟು ಅನುದಾನ ಈ ಧಾರವಾಡ ಜಿಲ್ಲೆಗೆ ಯಾರೂ ತಂದಿಲ್ಲ. ಸರ್ ಈಗ ಲೋಕಸಭಾ ಎಲೆಕ್ಷನ್ ಬರತೈತಿ, ನಿಮ್ದೇನ್ ಅಭಿಪ್ರಾಯ ಸರ್? ಪ್ರಹ್ಲಾದ್ ಜೋಶಿ ಅವ್ರು ಬರ್ಬೇಕಾ ಇಲ್ಲ ಬೇರೆ ಕಾಂಗ್ರೆಸ್ದವ್ರು ಖರ್ಗೆ ಅವ್ರು ಬರ್ಬೇಕಾ? ನಿಮ್ದೇನ್ ಸರ್ ಅಭಿಪ್ರಾಯ? ಬಿಜೆಪಿ ಬರಬೇಕು. ಬಿಜೆಪಿ ಬರ್ಬೇಕು. ಎದಕ್ಕೆ ಸರ್ ಬಿಜೆಪಿ ಬರ್ಬೇಕು? ಕಾಂಗ್ರೆಸ್ ಏನು ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ, ಇನ್ನೂ ಕಾಂಗ್ರೆಸ್ಸಿಗೆ ಕೊಟ್ಟರು ಹುಚ್ಚ ಅಂತ ಹೇಳ್ತಾರೆ. ಹುಚ್ಚ ಅಂತ ಅಂದ್ರ ಈಗ ಬಿಜೆಪಿ ಅವ್ರು ಬಂದ್ರೆ ಏನ್ ಇವ್ರಕ್ಕಿಂತ ಏನ್ ಚಲೋ ಮಾಡ್ಬೋದಿಲ್ಲ, ಏನ್ ಡಿಫ್ರೆಂಟ್ ಮಾಡ್ಬೋದು ಅನಿಸ್ತೈತೆ? ಇವಾಗ ಏನಾಗಿದೆ ಅದೆಲ್ಲ ಬಿಜೆಪಿಯಿಂದನೇ ಆಗಿರೋದು, ಕಾಂಗ್ರೆಸ್ಸಿಂದ ಆಗಿದ್ದಿಲ್ಲ. ಮತ್ತೀಗ 5 ಗ್ಯಾರಂಟಿ ಸ್ಕೀಮ್ ಕಾಂಗ್ರೆಸ್ ಅವ್ರು ಕೊಟ್ಟಾರ. ಅದು ದಟ್ ಈಸ್ ಒನ್ ಆಫ್ ದ ಯೂಸ್ಲೆಸ್ ಸ್ಕೀಮ್. ಸೊ ಈಗ ಬಸ್ ಸ್ಟ್ಯಾಂಡ್ ಆತ, ನೆಕ್ಸ್ಟ್ ಬಸ್ಸಿಗೆ ಹತ್ತುನಂತ. ಬಸ್ನಾಗ ಮಂದಿ ಏನು ವಿಚಾರ ಮಾಡ್ತಾರ ಅಂತ ತಿಳ್ಕೊಳ್ಳಂತ ಬರ್ರಿ. ಮೇಡಮ್ ನಮಸ್ಕಾರ. ನಮಸ್ತೆ. ಬಸ್ನಾಗ ಅದೇವಿ, ಬಸ್ ಫ್ರೀ ಐತಿ, ಹೆಂಗ ಅನಿಸ್ತೈತಿ ನಿಮ್ಗೆ ಫ್ರೀ ಬಸ್ನಾಗ ಅಡ್ಡಾಡಕ್? ಚಲೋ ಅನಿಸ್ತೈತೆ. ಚಲೋ ಅನಿಸ್ತೈತ್ರಿ. ಸೊ ಈ ಸತಿ ಯಾರಿಗೆ ವೋಟ್ ಹಾಕ್ತೀರಿ ನೀವು? ಕಾಂಗ್ರೆಸ್ಗೆ ಹಾಕ್ತೀರಿ, ಬಿಜೆಪಿಗೆ ಹಾಕ್ತೀರಿ? ನಾವು ಬಿಜೆಪಿಗೆ ಹಾಕ್ತೀರಿ. ಫ್ರೀ ಬಸ್ನಾಗ ಅಡ್ಡಾಡಿ ಬಿಜೆಪಿಗೆ ಹಾಕ್ತೀರಿ ವೋಟ್? ಫ್ರೀ ಬಸ್ನಾಗ ಅಡ್ಡಾಡೋದಂತಲ್ರಿ, ಬಟ್ ವರ್ಲ್ಡ್ ಲೆವೆಲ್ ಹೋದ್ರೆ ಅವ್ರು ಸ್ವಲ್ಪ ಚಲೋ ಇಂಪ್ರೂವ್ ಮಾಡಾತಾರ ಅನ್ಸತ್ತೆ. ಮೇಡಮ್ ನಿಮ್ದೇನ್ ಅನಿಸಿಕೆ? ಆಬ್ವಿಯಸ್ಲಿ ಬಿಜೆಪಿಗೆ ಹಾಕ್ತೀವಿ. ಬಿಜೆಪಿಗೆ ಹಾಕ್ತೀರಿ. ಯಾಕೆ ಬಿಜೆಪಿಗೆ ಹಾಕ್ತೀರಿ? ಸಿ ವರ್ಲ್ಡ್ ಒಳಗೆ ರೆಕಗ್ನೈಸೇಷನ್ ಬರೋದು ಇಂಪಾರ್ಟೆಂಟ್. ಇಷ್ಟು ದಿವಸ ನಮ್ಮ ಇಂಡಿಯನ್ ಯಾರು ರೆಕಗ್ನೈಸ್ ಮಾಡ್ತಿರ್ಲಿಲ್ಲ, ಬಟ್ ಈಗ ಮೋದಿಯವರಿಂದ ರೆಕಗ್ನೈಸ್ ಮಾಡ್ಲಿಕ್ಕೆ ಬರೀ ಫ್ರೀ ಸಲ ಕೊಡ್ಲಿಕ್ಕೆ ಆಗಂಗಿಲ್ಲ. ಆಬ್ವಿಯಸ್ಲಿ ಫ್ರೀ ಕೊಡ್ತಾರ ಅಂದ್ರೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿರ್ತಾರ. ಸರ್ ನಿಮ್ದೇನ್ ಸರ್ ಅಭಿಪ್ರಾಯ? ನಮ್ಮದು ಬಿಜೆಪಿನ ಹಾಕ್ಬೇಕಂತ ಬರ್ಬೇಕು. ಬಿಜೆಪಿ ಹಾಕ್ಬೇಕು. ಯಾಕೆ ಸರ್ ಬಿಜೆಪಿ ಹಾಕ್ಬೇಕು? ಬಿಜೆಪಿ ಅಂದ್ರೆ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರ, ಎಲ್ಲ ಚಲೋ ಮಂದಿ ಅದಾರ. ಹೌದು. ಇದು ಸರಿ ಅನ್ಸಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಸರಿ ಇಲ್ಲ. ಯಾವ ಕಾರಣಕ್ಕೆ ಸರಿ ಇಲ್ಲ ಅನಿಸ್ತದೆ? ಏನು ಹಾಗೆ ಒಂದು ಮನೆ ಹುಚ್ಚರ ಸಂತೆ ಆಗಿದ್ದು. ಹೌದೇನ್ರಿ? ಅಕ್ಕ ನಮಸ್ಕಾರ. ನಿಮ್ ಓಟಿಗೆ ಯಾರಕ್ಕ? ಬಿಜೆಪಿನೋ ಕಾಂಗ್ರೆಸ್? ಬಿಜೆಪಿ. ಯಾಕ್ರಿ? ಮುಂದೆ ಎಜುಕೇಶನ್ ಮಕ್ಕಳಿಗೆಲ್ಲ ಚೆನ್ನಾಗಿ ಎಜುಕೇಶನ್ ಚಲೋ ಕೊಡ್ರ ಬಿಜೆಪಿ. ಸೊ ನೋಡ್ಬೋದ ಬಸ್ ಯಾವ ಪರಿ ರಶ್ ಆಗತ್ತಂತ. ಈಗೂ ಒಂದ್ ಸ್ವಲ್ಪ ಮಂದಿ ಹತ್ತಾರ, ಅವ್ರಿಗೂ ಕೇಳೋಣಂತ ಅವ್ರದ್ದು ಅನಿಸಿಕೆ ಏನಂತ ಬರ್ರಿ. ಸರ್ ನೀವು ಏನಂತೀರಿ? ಬಿಜೆಪಿನ ಕಾಂಗ್ರೆಸ್ ಏನಂತೀರಿ? ಇದು ಮತ್ತೆ ಇವರು ಜೋಶಿ ಅವರು ಬರಲ್ಲ. ಜೋಶಿ ಅವ್ರು ಏನ್ ಮಾಡ್ಯಾರ ಅಂದ್ರ ಯಾವ ಇದು ಕಾರ್ಯ ನಿಮ್ಗೆ ಹಿಡಿಸೈತಿ? ಇಲ್ಲಿ ಸುತ್ತು ಕಡೆ ಔಟ್ಡೋರ್ ಒಳಗೆಲ್ಲ ಡೆವಲಪ್ಮೆಂಟ್ ಚಲೋ ಆಗಿದೆ. ಹುಬ್ಳಿ ಧಾರವಾಡನಾಗ ಏನ್ ಡೆವಲಪ್ಮೆಂಟ್ ಮಾಡ್ಯಾರ ಅಂತ ಅನಿಸ್ತೈತಿ? ನಾವು ಈ ಕಡೆ ಗೋಕುಲ್ ರೋಡ್ದವ್ರೆ, ಸೊ ಗೋಕುಲ್ ರೋಡ್ ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಚಲೋ ರೋಡ್ ಗಿಡ ಚಲೋ ಮಾಡ್ಯಾರ. ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಮಾಡ್ಯಾರ ಅಂತೇಳಿ ಎಲ್ಲ ಚಲೋ ಆಗಿದೆ. ಎಲೆಕ್ಷನ್ ಬರತೈತಿ, ನಿಮ್ಗೇನ್ ಅನಿಸ್ತೈತ್ರಿ? ಇಷ್ಟು ವರ್ಷ ನೀವು ನೋಡಿರಿ, ಇನ್ನ ಮುಂದೆ ಯಾರು ಬರ್ಬೇಕು ಅನಿಸ್ತೈತ್ರಿ? ನಮ್ಮ ಬಿಜೆಪಿನ ಬರ್ತೀವಿ. ಬಿಜೆಪಿನ ರೀ? ಎವ್ರಿ ಟೈಮ್ ಬಿಜೆಪಿ? ಬಿಜೆಪಿನ. ಯಾಕೆ ಬಿಜೆಪಿನ ಚೂಸ್ ಮಾಡ್ತೀರಿ? ನಾವು ಜೋಶಿ ಅವರ ಪ್ರಹ್ಲಾದ್ ಜೋಶಿ, ಆಮೇಲೆ ಶೆಟ್ಟರ್, ಆಮೇಲೆ ಅಶೋಕ್ ಎಲ್ಲ ಹೌದ್ರಿ. ಓಕೆ. ಸೊ ಈಗ ನೋಡಿದ್ರಿ ಬಸ್ನಾಗಿರೋರ ಅಭಿಪ್ರಾಯ ಏನಂತ. ನಾವು ಮುಂದೆ ಹೋಗೋಣಂತ, ಬೇರೆ ಕಡೆನೂ ಬೇರೆ ಮಂದಿ ಕೇಳೋಣಂತ ಏನಂತಾರ. ಈಗ ನಾವು KLE ಟೆಕ್ ಯೂನಿವರ್ಸಿಟಿ ಕಾಲೇಜ್ ಒಳಗದೇವಿ. ಇದು ಒನ್ ಆಫ್ ದ ಉತ್ತರ ಕರ್ನಾಟಕನಾಗ ಟಾಪ್ ಕಾಲೇಜಸ್. ಸುಧಾಮೂರ್ತಿ ಮತ್ತು ಬೊಮ್ಮಾಯಿ ಅವರು ಎಂಥ ದೊಡ್ಡ ಲೀಡರ್ಸ್ ಓದಿದಂಥ ಕಾಲೇಜ್. ಸೊ ಇಂದಿನ ಯುವಕರೇ ನಾಳಿಗೆ ಭವಿಷ್ಯ ಅಂತಾರೆ. ಸೊ ಎಲ್ಲರೂ ಸಾಲ್ಕ ಕುಂತಾರ ಗಿಡದ ಕೆಳಗ. ಬಂಕ್ ಹಿಂಗೆ ಹೊಡೆದು ಕುಂತಿರಲ್ಪ, ಬಂಕ್ ಮಾಡಿರಿ ಕ್ಲಾಸ್. ಸೊ ಏನ್ ಅನಿಸ್ತೈತಿ ನಿಮ್ಗೆ? ಎಲೆಕ್ಷನ್ಸ್ ಬರತೈತಿ, ನಿಮ್ಮ ಮತ ಯಾರಿಗೆ? ನಮ್ದು ಬಿಜೆಪಿ. ಬಿಜೆಪಿಗೆ. ಬಿಜೆಪಿ ಅಂತೀರಿ? ಎದಕ್ ಬಿಜೆಪಿ?
ಅದು ಸ್ವಲ್ಪ ಡೆವಲಪ್ಮೆಂಟ್ ಅದು ಚಲೋ ಮಾಡ್ತಾರೆ. ಮತ್ತು ಯಾವ ತರ ಡೆವಲಪ್ಮೆಂಟ್ ನಿಮಗೆ ಅನ್ಸೋ ಪ್ರಕಾರ? ಈ ಹುಬ್ಳಿ ಧಾರವಾಡ ಎಲ್ಲ ಸ್ಮಾರ್ಟ್ ಸಿಟಿ ಅದು ಎಲ್ಲ ಮಾಡಿದ್ರೆ. ಸ್ಮಾರ್ಟ್ ಸಿಟಿ ಮಾಡ್ಯಾರ. ಓಕೆ, ಕೂಲ್, ಗ್ರೇಟ್. ಸೊ ನಿಮ್ಗೆ ಏನ್ ಅನಿಸ್ತದೆ ಸರ್? ನಮಗೂ ಬಿಜೆಪಿನೇ. ಬಿಜೆಪಿ, ಮೋದಿ ಮೋದಿ ಕಿ ಜಯ. ಮೋದಿ ಕಿ ಜೈ. ಯಾಕೆ ರಾಹುಲ್ ಗಾಂಧಿ ಅವರು ಅದಾರ, ಖರ್ಗೆ ಅವ್ರು ಅದಾರ, ಕಾಂಗ್ರೆಸ್ನಾಗೂ ಜಗ್ ಮಂದಿ ಅದಾರ. ರಾಹುಲ್ ಗಾಂಧಿ ಅಂದ್ರೆ ಹಿಂಗ ಹಾಲು ಮತ್ತೆ ಸೋನಾ ಅವೆಲ್ಲ ಬರಂಗಿಲ್ಲ. ಆಲೂ ಡಾಲು ಸೋನಾ ನಿಕಾಲು ಅವೆಲ್ಲ ಬರಂಗಿಲ್ಲ, ಅವೆಲ್ಲ ಔಟ್ ಆಫ್ ಇಮ್ಯಾಜಿನೇಷನ್. ಓಕೆ, ಅದಕ್ಕೆ ಮೋದಿ ಅವತ್ತು. ಓಕೆ, ಸೂಪರ್ ಸೂಪರ್. ನಿನಗೇನ್ ಅನ್ಸತ್ವಾ? ಬಿಜೆಪಿ ಬಿಜೆಪಿನ ಯಾಕ? ರೋಡ್ಸ್ ಎಲ್ಲ ಚಲೋ ಮಾಡಿದ್ದಾರೆ. ರೋಡ್ ಚಲೋ ಮಾಡ್ಯಾರ. ರೋಡ್ ಮೇಲೆ ಅಡ್ಡಾಡುವಂತ ಬಸ್ಸಿಗೆ ಫ್ರೀ ಮಾಡಾರಲ್ಲ, ಕಾಂಗ್ರೆಸ್ನವ್ರ ಬಗ್ಗೆ ಏನಂತೀರಿ? ಅವ್ರ ರೀತಿ ಮಾಡ್ಯಾರ. ಅವ್ರ ರೀತಿ ಮಾಡ ಅವ್ರು ಮಾಡಿದ್ ನಿಮಗೆ ಹಿಡಿಸಿಲ್ಲ ನಾ ಪರಿ. ಸೊ ನಿಮ್ಮ ಅನಿಸಿಕೆ ಏನು? ನಮ್ದು ಬಿಜೆಪಿನೇ. ಹಿಂದೂ ಹೆಂಗಿರ್ತೈತಿ ಅದ್ರದ್ದು ಏನು ಅದ್ರ ಸಂಸ್ಕೃತಿ ಎಲ್ಲ ಹೇಳ್ಕೊಡತ್ತಾರಲ್ರಿ, ಅದ್ರ ಸಲ ಬಿಜೆಪಿ. ಓಕೆ, ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಿಮ್ಗೆ ಏನು ಅನಿಸ್ತದೆ? ನಮ್ದು ಬಿಜೆಪಿ. ಬಿಜೆಪಿ ಯಾಕೆ ಬಿಜೆಪಿ? ಆಲ್ಮೋಸ್ಟ್ ಡೆವಲಪ್ಮೆಂಟ್ ಫುಲ್ ಇದು ಆಗತ್ತೆ ರೀ. ಹೌದ್ರಿ. ಮತ್ತ ಏನ್ ಅವ್ರ ಮುಂದೆ ಬದಲಾವಣೆ ತರಬೇಕಂತ ನೀವು ಬಯಸ್ತೀರಿ? ಬದಲಾವಣೆ ನಡೆದತ್ರಿ, ಅದನ್ನ ಸ್ವಲ್ಪ ಕಂಟಿನ್ಯೂ ಬರ್ತದೆ. ಅದ ನಡೆದೈತೆ, ಅದನ್ನ ನಡೆಸುನಂತ. ಓಕೆ, ಓಕೆ, ನಿಮ್ದೇನ್ ಅನಿಸ್ತದೆ? ನನ್ನ ಪ್ರಕಾರ ಮೋದಿನ ಬರ್ಬೇಕ್ರಿ. ಮೋದಿ ಬಿಜೆಪಿ. ಬಿಜೆಪಿ. ಸೊ ನೀವು ಪಕ್ಷದ ಇದರಿಂದ ಹೇಳ್ತಿರೋ ಏನು ವ್ಯಕ್ತಿತ್ವ ಬಗ್ಗೆ? ಡೆವಲಪ್ಮೆಂಟ್ ಮುಖಾಂತರ. ಡೆವಲಪ್ಮೆಂಟ್ ಅವ್ರು ಮಾಡಿದ ದೇಶಕ್ಕೆ ಈಗ ಡೆವಲಪ್ಮೆಂಟ್. ಆರ್ಥಿಕ ಸ್ಥಿತಿ ಅವ್ರಿಗೆ ಎಲ್ಲೇ ಐತ್ರಿ ನಮ್ಮ ಭಾರತ. ಈಗ 3ನೇ ಸ್ಥಿತಿ ಬರ್ತೈತ್ರಿ ಇನ್ನೊಂದು 2 ವರ್ಷದಾಗ. ಓಕೆ, ಅಲ್ಲಿಂದ ಅಲ್ಲಿ ಮಠ ತಗೊಂಬಂದಾರಿ. ಇನ್ನೊಂದು 5 ವರ್ಷ ಕೊಟ್ರೆ ಟಾಪ್ 1ಗೆ ಬರ್ತದೆ. ಟಾಪ್ 1ಗೆ ಬರ್ತದೆ ಅಂತ. ಓಕೆ, ಅದಕ್ಕೋಸ್ಕರ ಬಿಜೆಪಿ. ಗ್ರೇಟ್. ಸೊ ನಿಮ್ಗೆ ಏನ್ ಅನಿಸ್ತೈತಿ? ನಮಗೂ ಬಿಜೆಪಿನ ಅನಿಸ್ತೈತ್ರಿ. ನಮ್ ಧಾರವಾಡ ಡಿವಿಷನ್ ನೋಡಿದ್ರ ಈಗ ರೀಸೆಂಟ್ಲಿ ಇಯರ್ಸ್ ಅವ್ರು ಅರವಿಂದ್ ಬೆಲ್ಲದವ್ರು ಬಂದಿದ್ದಾರೆ. ಅದಕ್ಕೆ ಇನ್ ಮುಂದೆ ಅವರು ಬರ್ಲಿ ಅಂತ ನಮ್ಗೆ ಆಸೆ. ಅವ್ರು ಬಂದ್ರೆ ಇನ್ನ ಮುಂದೆ ಮತ್ತೆ ಧಾರವಾಡ ಸಿಟಿ ಇನ್ನು ಹೈಟೆಕ್ ಸಿಟಿ ಡೆವಲಪ್ ಆಕೈತ್ರಿ ಫುಲ್. ನಮ್ಗೆ ಅದ ಆಸೆ ಐತ್ರಿ. ಪ್ರಹ್ಲಾದ್ ಜೋಶಿ ಬಗ್ಗೆ ಏನಂತೀರಿ ನೀವು? ಅವರು ಚಲೋ ರೀ. ಮೊದಲೆಲ್ಲ ನೋಡಿದ್ರ ಅವ್ರದ್ದು ಧಾರವಾಡದಾಗ ಫುಲ್ ಹವಾ ಐತಿ. ಈಗ ಹುಬ್ಳಿಗೆ ಇದ್ದಾಗ ಅವ್ರದ್ದು ಫುಲ್ ಈಗ ಡೆವಲಪ್ ಮಾಡತ್ತಾರ. ಈ ಕಡೆ ಹೋಗುನಂತ ಬರ್ರಿ. ಸೊ ನಿನಗೇನು ಅನಿಸ್ತೈತಿ? ಯಾರು ಬರ್ಬೇಕು ಈ ಸತಿ? ನಮಗೂ ಈ ಸಲ ಬಿಜೆಪಿನ ಬರ್ಬೇಕು. ಬಿಜೆಪಿನ ಬರ್ಬೇಕು. ಯಾಕೆ ಬಿಜೆಪಿ ಬರ್ಬೇಕು? ಬಿಜೆಪಿ ಯಾಕಂದ್ರೆ ಮೋದಿ ಫುಲ್ ಡೆವಲಪ್ ಮಾಡಂತಾರೆ. ಈಗ ಮೊನ್ನೆ ರಾಮ ಮಂದಿರ ಓಪನಿಂಗ್ ಮಾಡ್ಯಾರ. ರಾಮ ಮಂದಿರದ ಎಲ್ಲರಿಗೂ ಖುಷಿ ಆಯ್ತಾ? ಫುಲ್ ಖುಷಿ ಆಯ್ತು. ಎಸ್, ಜೈ ಶ್ರೀರಾಮ್. ಓಕೆ, ಸೊ ನಿಮ್ಮ ಅನಿಸಿಕೆ ಏನು? ನಮ್ದು ಲೋಕಲ್ ಒಳಗೂ ಬಿಜೆಪಿ ಇರುತ್ತೆ. ಹಂಗೆ ಮೇನ್ ನೋಡಿದ್ರೂ ಬಿಜೆಪಿ ಮೇನ್. ಅದ ಡೆವಲಪ್ಮೆಂಟ್ ಭಾಳ ಐತಿ. ಆ ಥರ ಎಲ್ಲ ರಾಮ ಮಂದಿರ ವಿಷಯನೂ ಖುಷಿ ಆಯ್ತು. ಸೊ ರಾಮ ಮಂದಿರ ಒಂದೇ ವಿಷಯಕ್ಕೆ ಬಿಜೆಪಿನೋ ಏನೋ ಬೇರೆ ಎಲ್ಲ ನೀವು ಬೇರೆ ಎಲ್ಲ ಕನ್ಸಿಡರ್ ಮಾಡಿದ್ರೆ? ಓಕೆ, ಓಕೆ, ಕೂಲ್. ಸೊ ನಿನಗೆ? ನಮಗೂ ಬಿಜೆಪಿನ ಬರ್ಬೇಕಂತ ಐತ್ರಿ. ಇಲ್ಲೇ ಮತ್ತು ಲೋಕಲ್ ಒಳಗೆ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರು ಇಲ್ಲಿ ಎಲ್ಲ ಕೆಲಸ ಆಕೈತಿ. ಹುಬ್ಳಿ ಧಾರವಾಡದಂತರೂ ಡೆವಲಪ್ಮೆಂಟ್ ಎಲ್ಲ ಚಲೋ ಐತಿ. ಆಮೇಲೆ ಮತ್ತು ಇದರ ಸೆಂಟ್ರಲ್ ನೋಡಿದ್ರೆ ಮೋದಿ ಅವರು ಬರ್ಬೇಕಂತಂದು ಆಸೆ ಇರೋದಕ್ಕೆ ಬಿಜೆಪಿನ. ಸೊ ನಿಮ್ಗೇನು ಅನಿಸ್ತೈತಿ? ನಮಗೂ ಈ ಸತ ಮೋದಿನ ಬರ್ಬೇಕು ವಾಪಸ್. ಅವ್ರನ್ನ ಹೊಳ್ಳ ಆ ಪೊಸಿಷನ್ದಾಗ ನೋಡಕ್ಕೆ ಭಾಳ ಇಷ್ಟ ಆಗ್ತೈತೆ ನಮ್ಗೆ. ಇಲ್ಲೇ ನಮ್ಮ ಹುಬ್ಳಿ ಧಾರವಾಡದಾಗೂ ಪ್ರಹ್ಲಾದ್ ಜೋಶಿ ಚಲೋ ಕೆಲಸ ಮಾಡ್ಯಾರ. ಆಮೇಲೆ ನಮಗೆ ಸ್ವಲ್ಪ ಕೈಟ್ ಫೆಸ್ಟಿವಲ್ ಇದು ಮಾಡಿ ಎಂಟರ್ಟೈನ್ಮೆಂಟ್ ಕೊಡತ್ತಾರ. ಜುಬಿನ್ ಬಂದಿದ್ದ ಈ ಟೈಮ್. ಸೊ ಈ ತರ ಎಂಟರ್ಟೈನ್ಮೆಂಟ್ ಕೊಟ್ಟ ನಮ್ದು ಹುಬ್ಳಿ ಧಾರವಾಡ ನೆಕ್ಸ್ಟ್ ಲೆವೆಲ್ಗೆ ಒಯ್ಯಾತಾರ. ಓಕೆ, ಮಸ್ತ್ ಅನ್ನಾವತ್ ಮಾತಾಡ್ತೀನಿ ನೋಡಿ. ಮುಂದೆ ನೀ ಲೀಡರ್ ಆದ್ರೆ ಏನ್ ಮಾಡ್ತಿ? ಲೀಡರ್ ಆದಾಗ ನೋಡೋಣ. ನಿಮ್ಗೆ ಅನಿಸ್ತೈತಿ? ನಮಗೂ ಬಿಜೆಪಿನ ಲೈಕ್ ಬರ್ಬೇಕಂತ ಐತಿ. ಲೈಕ್ ಚಲೋ ಎಲ್ಲ ಫೀಲ್ಡ್ಸ್ದಾಗ ಚಲೋ ಮಾಡತ್ತಾರ. ಸೊ ದೇ ಆರ್ ಮತ್ಲಬ್ ಇಂಡಿಯಾಗ ಹೈಯರ್ ಪೊಸಿಷನ್ಸ್ದಾಗ ತೊಗೊಂಡು ಹೋಗತ್ತಾರ. ಸೊ ಓಕೆ, ಓಕೆ, ಥ್ಯಾಂಕ್ ಯು. ನಮಗೂ ಬಿಜೆಪಿನ ಬರ್ಬೇಕು. ಎಲ್ಲ ಲೈಕ್ ಹಿಂಗೆ ಎಲ್ಲ ಕಡೆ ಡೆವಲಪ್, ಟೆಂಪಲ್ ಆಗಲಿ, ಲೈಕ್ ರಿಲಿಜಿಯಸ್ ಆಗಲಿ, ಸ್ಟಡಿ ಫೀಲ್ಡ್ ಆಗಲಿ, ಎಲ್ಲ ಕಡೆ ಡೆವಲಪ್ ಮಾಡಿ. ಸೊ ನಿನಗೇನು ಅನಿಸ್ತದಪ್ಪ? ಬಿಜೆಪಿನ ರೀ. ಬಿಜೆಪಿನ ಯಾಕೆ? ಈಗ ಹಂಗೆ ನೋಡಿದ್ರೆ ನಮ್ದು ರಿಲಿಜಿಯಸ್ ಇಂಟೆಲೆಕ್ಚುವಲ್ ಎಲ್ಲ ಜಾಸ್ತಿ ಆಗತೈತಿ. ಗ್ಲೋಬಲ್ ಸ್ಟೇಜ್ನಾಗೂ ಈಗ G20 ಮೊದಲ ಯಾರು ನೋಡಾಗೂ ಇರಲಿಲ್ಲ ಭಾರತಿಗೆ. ಈಗ ನೋಡಿದ್ರೆ ಹೋಸ್ಟ್ G20 ಭಾರತ್ ಮಾಡತೈತಿ. ಸೊ ಇದೆಲ್ಲ ನೋಡಿದ್ರೆ ಬಿಜೆಪಿನ ಅನಿಸ್ತೈತಿ. ನಿಮ್ಗೇನು ಅನಿಸ್ತೈತಿ? ಕಾಂಗ್ರೆಸ್. ಕಾಂಗ್ರೆಸ್ ಇಲ್ಲಿ ಸಿಕ್ಕ ನೋಡ್ರಿ ಅನ್ನಾವ್ ತೊಡಗ. ಕಾಂಗ್ರೆಸ್ ಯಾಕಂದ್ರೆ ಏಮ್ಸ್ IIT ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ ಕಾಂಗ್ರೆಸ್ ಗೌರ್ಮೆಂಟ್. ನನ್ನ ಪ್ರಕಾರ ಕಾಂಗ್ರೆಸ್ ಗೌರ್ಮೆಂಟಿಗೆ ಒಂದು ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಎಜುಕೇಟೆಡ್ ಪರ್ಸನ್. ಮುಂಚೆ ಬಹಳ ವರ್ಷ ಕಾಂಗ್ರೆಸ್ ಅವರ ಇದ್ರಲ್ಲ, ಈಗ ಚಾನ್ಸ್ ಬಿಜೆಪಿ ಈಗ ಸಿಕ್ಕೈತೆ ಅಂತ ಅನ್ಸಂಗಿಲ್ಲ. 10 years ಮಾಡಿ ನೋಡಿವಿ ನಾವು ಅವ್ರದ್ದು ಕೆಲಸ ಹೆಂಗಾಗೈತಿ. ಯಾರ್ದು? ಕಾಂಗ್ರೆಸ್ ಇದು ಬಿಜೆಪಿ ಗೌರ್ಮೆಂಟ್ ಇದೆ. ಬಿಜೆಪಿದು ಏನ್ ನೋಡಿರಿ? ನಿಮ್ಗೆ ಏನ್ ಇಷ್ಟ ಆಗ್ಲಿಲ್ಲ ಅದ್ರಾಗ? ಧಾರವಾಡದಾಗ ಏನಾಗಿತ್ತು? ನಿಮ್ಗೆ ಕಾಂಗ್ರೆಸ್. ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ಏನ್ರಿ? ಎದಕ್ಕೆ ಕಾಂಗ್ರೆಸ್? ಎದಕ್ಕಂದ್ರೆ ಈಗ ಧಾರವಾಡ ರೂರಲ್ದಾಗ IIT ಅದು ಆಗಿದ್ದ ಇವ್ರು ವಿನಯ್ ಕುಲಕರ್ಣಿ ಅವ್ರು ಇದ್ದ ಕಾಂಗ್ರೆಸ್ ಗೌರ್ಮೆಂಟ್. ರೋಡ್ಸ್ ಆಗಿದ್ದು ಅವರ ಮಾಡಿಸ್ಯಾರ್ರಿ. ಈಗ ಅವ್ರಿಗೆ ಕೊಟ್ರೆ ನಮಗೂ ಚಲೋ ಆಗ್ತದೆ.
ಯಾವ ತರ ಚಲೋ ಆಕೈತಿ? ರೋಡ್ಸ್ ಆಗಲಿ ನಮ್ಗೆ ಹೆಲ್ಪ್ ಆಗಲಿ, ಅದು ಹೆಲ್ಪ್ ಇದ್ರೆ ಮಾಡಿಸ್ಕೊಡ್ತಾರೆ. ಎಲೆಕ್ಟ್ರಿಸಿಟಿ ಮಾಡ್ತಾರೆ, ಓಕೆ. ಏನೋ ಇದ್ರೆ ಮಾಡ್ತಾರೆ. ಸೊ ನೋಡಿದ್ರಿ, ಈಗ ಹೊರಗೆ ಕುಂತಿದ್ದ ಹುಡುಗರೆಲ್ಲ BJP ಕಾಂಗ್ರೆಸ್ ಅವ್ರವ್ರದ್ದು ಅದಾವ ಅನಿಸಿಕೆ. ಸೊ ಈಗ ಒಳಗೆ ಹೋಗುನಂತ ಕ್ಲಾಸ್ ರೂಮ್ನಾಗ ಓದ್ಕೊಂತ ಕುಂತವ್ರಿಗೆ ಕೇಳುನಂತ ಬರ್ರಿ. ನನ್ನ ವೋಟು ನನ್ನ ಮಾತು ಹಂಗ ಕ್ಲಾಸ್ ರೂಮಿಗೆ ಹೊಂಟಿದ್ವಿ. ಬಟ್ ಇಲ್ಲಿ ಅನ್ನವತ್ತು ಗ್ರೂಪ್ ಸಿಕ್ಕೈತಿ, ಬಂಕ್ ಹೊಡೆದು ಮಸ್ತ್ ಮಜಾ ಮಾಡಂತಾರ ಹುಡುಗ್ಯಾರ ಫುಲ್. ಸೊ ಇವ್ರಿಗೆ ಕೇಳೋಣಂತ, ಇವ್ರದ್ದೇನು ಅಭಿಪ್ರಾಯ ಅಂತ ತಿಳ್ಕೊಳ್ಳೋಣಂತ. ಸೊ ಮೋದಿನೋ ರಾಹುಲ್ ಗಾಂಧಿನೋ ಖರ್ಗೆನೋ ಯಾರಂತ ತಿಳ್ಕೊಳ್ಳೋಣಂತ. ಕಮಾನ್, ಈಗ ಎದ್ದು ಬಿಟ್ರಲ್ಲೋ. ಯಾರಿಗೆ ವೋಟ್ ಹಾಕ್ಬೇಕು ಅನ್ಕೊಂಡಿವಿ? No doubt BJP. ನೋ ಡೌಟ್ BJP. ಓಕೆ. ಸೊ Because everyone knows the growth and even Karnataka is suffering because of Congress. ಓಕೆ, ನಿಮಗೆ ಹೆಂಗೆ ಅನಿಸ್ತೈತಿ ಕರ್ನಾಟಕ ಸಫರ್ ಆಗತ್ತೈತೆ ಅಂತ? Because of free transport in the bus, but requirement idirkilla for free transport for women. Okay. Because economy is going down. ಓಕೆ, ಅದರಿಂದ. ಓಕೆ. ಸೊ BJP ಬಂದ್ರೆ ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು ಅನಿಸ್ತೈತಿ? ಇಷ್ಟು ವರ್ಷದಿಂದ ಇಂಪ್ರೂವ್ಮೆಂಟ್ ಆಗೈತಿ, ನಮಗೆ ಅದು ಎಲ್ಲರಿಗೂ ಗೊತ್ತೈತಿ. ಸೊ ಇನ್ನು ಮುಂದೂ ಆಗ್ಬೋದು ಇಂಪ್ರೂವ್ಮೆಂಟ್. ಲೋಕಸಭಾ ಎಲೆಕ್ಷನ್ಸ್ ಬರತೈತಿ, ನಿಮಗೇನು ಅನಿಸ್ತೈತಿ? ಯಾರಿಗೆ ವೋಟ್ ಹಾಕ್ಬೇಕಂತ? BJP of course. BJP ಆಫ್ ಕೋರ್ಸ್. ಯಾಕೆ BJP? ಮೋದಿ ಮೋದಿ ಯಾಕೆ? ಡೆವಲಪ್ಮೆಂಟ್ ಏನು ಡೆವಲಪ್ಮೆಂಟ್? ಎಲ್ಲ ಡೆವಲಪ್ಮೆಂಟ್ ಎಲ್ಲ. ಸೊ ಕಾಂಗ್ರೆಸ್ ಬಂದ್ರೆ ಏನು ಡೆವಲಪ್ಮೆಂಟ್ ಆಗಂಗಿಲ್ಲ ಅಂತೀರಿ? ಏನೂ ಆಗಂಗಿಲ್ಲ. ಏನೂ ಆಗಂಗಿಲ್ಲ. ಸೊ ಏನೂ ಆಗಂಗಿಲ್ಲ ಅಂತೀರಿ. ಮತ್ತೆ ಎಷ್ಟು ಬೆನಿಫಿಟ್ಸ್ ಮಾಡಿಕೊಟ್ಟಾರಲ್ಲ ಈಗ ಅವರ 5 ಗ್ಯಾರಂಟಿ ಸ್ಕೀಮ್, ಗೃಹಲಕ್ಷ್ಮಿ, ಗೃಹ ಜ್ಯೋತಿ. ಅದು ಬರೀ ಹುಡುಗಿಯರಿಗೆ ಆಯ್ತು, ನಮ್ಗೆ ಹುಡುಗಿಯರಿಗೆ. ಸೊ ಯುವ ನಿಧಿ ಅಂತನೂ ಮಾಡಾರಲ್ಲ ಈಗ ಸ್ಟೂಡೆಂಟ್ಸಿಗೆ. ಲೈಕ್ ಫೈನಲ್ ಇಯರ್ ಅದಿರಿ, ನೆಕ್ಸ್ಟ್ ಈಗ ನಿಮ್ಗೆ ಜಾಬ್ ಸಿಗೋದು ಲೇಟ್ ಆತಂದ್ರೆ ನಿಮ್ಗೆ ರೊಕ್ಕ ಬರ್ತೈತೆ ಎವ್ರಿ ಮಂತ್. ಅದ್ರ ಬದಲು ಜಾಬ್ ಕೊಡ್ಸಿದ್ರೆ ಚಲೋ ಐತೆ. ಜಾಬ್ ಕೊಡ್ಸಿದ್ರು. ಸೊ ಮೋದಿ ಅವ್ರು ಬಂದ್ರೆ ಜಾಬ್ ಕೊಡಿಸ್ತಾರಂತೀರಿ? ನಮ್ಗೆ ಡೆವಲಪ್ಮೆಂಟ್ ಬೇಕ್ರಿ ಮೇನ್. ಓಕೆ. ಸೊ ಮ್ಯಾಮ್, ನಿಮಗೇನು ಅನಿಸ್ತೈತಿ? ನಮಗೂ BJP ಅನ್ನಿಸ್ತದೆ ರೀ. BJP. ಯಾಕೆ BJP? ಅವ್ರ ಡೆವಲಪ್ಮೆಂಟ್ಸ್ ಭಾಳ ಮಾಡಿದಾರು ಅವ್ರ ಬಂದಾಗಿಂದ. ಮತ್ತು ಅವ್ರ ಹಿಂದೂಗಳಿಗೆ ಭಾಳ ಸಪೋರ್ಟ್ ಮಾಡ್ತಾರು. ಓಕೆ. ಸೊ ನಮ್ಮ ಕಲ್ಚರ್ಗೆ ಭಾಳ ವ್ಯಾಲ್ಯೂ ಕೊಡ್ತಾರು. ಸೊ ಅದ್ರ ಲೋಕಸಭಾ ಎಲೆಕ್ಷನ್ಸ್ ಬರತೈತಿ, ನಿಮ್ದೇನು ಅಭಿಪ್ರಾಯ ಅಂತ ತಿಳ್ಕೊಳ್ಳೋಣಂತ. ಸೊ ಫಸ್ಟ್ ಬೆಂಚ್ ಸ್ಟೂಡೆಂಟ್, ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್. ನಿಮ್ದೇನು ಅನಿಸಿಕೆ ಸರ್? Like we all will vote for a best party. Which party? Maybe which is eligible for the winning party. Which do you think is eligible? I support for BJP. BJP. Why BJP? I find the development from BJP Okay. happening in our state and our India also. ಓಕೆ. ಸೊ ಕಾಂಗ್ರೆಸ್ದವ್ರು ಏನು ಡೆವಲಪ್ಮೆಂಟ್ ಮಾಡಿಲ್ಲ ಅನಿಸ್ತೈತಿ? I don't feel so. I'm not so much impressed from Congress rather than BJP. ಓಕೆ. ಸೊ ನಿಮ್ಗೇನು ಅನಿಸ್ತೈತಿ? BJP ಗೌರ್ಮೆಂಟ್. BJP. ಯಾಕೆ BJP? ಮೋದಿಯವ್ರು ಭಾಳ ವರ್ಕ್ ಮಾಡಿದ್ದಾರೆ ಲಾಸ್ಟ್ ಟೈಮ್. ಏನು ವರ್ಕ್ ಮಾಡಾರ ಅನಿಸ್ತೈತಿ? ಮೇಕ್ ಇನ್ ಇಂಡಿಯಾ ಅಂತ ಒಂದು ಇದು ಕಾನ್ಸೆಪ್ಟ್ ತಂದಿದ್ದಾರೆ. ಅದ್ರ ಥ್ರೂ ಎಲ್ಲ ಆಲ್ಮೋಸ್ಟ್ ಆಲ್ ಪ್ರೊಕ್ಯೂರ್ಮೆಂಟ್, ನಾವೇನು ಪ್ರೊಕ್ಯೂರ್ಮೆಂಟ್ ಹೊರಗಿನ ದೇಶದಿಂದ ಇಂಪೋರ್ಟ್ ಮಾಡ್ತಾವಲ್ಲ, ಅದು ಆಲ್ಮೋಸ್ಟ್ ಆಲ್ ಇಂಡಿಯಾದಿಂದ ಹೊರಗೆ ಹೋಗಲಿ ಅಂತ ಒಂದು ವಿಷನ್ ಇದೆ. ಮತ್ತು ಎಂಟರ್ಪ್ರನರ್ಸಿಗೆ ಭಾಳ ಹೆಲ್ಪ್ ಮಾಡ್ತಾರೆ. ಸೊ ನಿಮ್ಗೇನು ಅನಿಸ್ತೈತಿ? ಈ ಸಲ BJPನೇ ಬರ್ಬೋದು. ಈ ಸಲ ಬರ್ಬೋದು. ಎದಕ್ಕೆ? ಯಾಕಂದ್ರೆ ರೂರಲ್ ಡೆವಲಪ್ಮೆಂಟ್ ಜಾಸ್ತಿ ಆಗತೈತಿ, ಆಮೇಲೆ ಬಜೆಟಿಂಗ್ ಚಲೋ ಆಗೈತಿ, ಓಕೆ. ಫಾರ್ಮರ್ಸಿಗೆಲ್ಲ ಹೆಲ್ಪ್ ಆಗತೈತಿ. ಈ ಸಲ BJPನೇ ಬರ್ಬೋದು. ಸೊ ಈಗ ಕಾಂಗ್ರೆಸ್ದವ್ರು 5 ಗ್ಯಾರಂಟಿ ಸ್ಕೀಮ್ ಕೊಟ್ಟಾರ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇವಾಗ ಲೋವರ್ ಸೆಗ್ಮೆಂಟಿಗೆ ಅಷ್ಟೇ ಹೆಲ್ಪ್ ಆಗೈತಿ. ಓಕೆ. ಮಿಡಲ್ ಕ್ಲಾಸ್ಗೆ, ಅಪ್ಪರ್ ಮಿಡಲ್ ಕ್ಲಾಸ್ ಮೇಜರ್ ಏನು ಹೆಲ್ಪ್ ಆಗತ್ತಿಲ್ಲ. ಓಕೆ. ಸೊ ಆಲ್ಮೋಸ್ಟ್ BJPನೇ ಬರುತ್ತೆ. ನಿಮ್ಗೇನು ಅನಿಸ್ತೈತಿ? ಈ ಸಲ BJP ಪಕ್ಕ ಬರ್ತೈತಿ. ಪಕ್ಕ? ಎಷ್ಟು ಶೋರ್? 100% ಶೋರ್. 100% ಶೋರ್. ಯಾಕೆ ನಿಮ್ಗೆ ಇಷ್ಟು ಶೋರಿಟಿ? ಏನು ಕಾರಣ? ಯಾಕಂತಂದ್ರೆ BJP ಭಾರತದಲ್ಲಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್, ಅದಕ್ಕೆ ಜನಾನ ಉತ್ತರ ಕೊಡ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಸೊ ಕಾಂಗ್ರೆಸ್ದವ್ರು ಉತ್ತರ ಕೊಟ್ಟಾರಲ್ಲ ಲಾಸ್ಟ್ ಟೈಮ್, ಈಗ ಕಾಂಗ್ರೆಸ್ ತಂದಾರ. ಅದು ರಾಜ್ಯದಲ್ಲಿ ಇರ್ಬೋದು, ಆದ್ರೆ ದೇಶದಲ್ಲಿ ಮಾತ್ರ BJPನೇ ಬರುತ್ತೆ. ಯಾವ್ದು? ಕಾಂಗ್ರೆಸ್. ಓ ಸೂಪರ್. ಹಾ ಹೇಳ್ರಪ್ಪ, ನಿಮ್ಮ ವೋಟ್ ಯಾರಿಗೆ? ಕಾಂಗ್ರೆಸ್. ಕಾಂಗ್ರೆಸ್. ಯಾವ್ದಕ್ಕೆ ಕಾಂಗ್ರೆಸ್? ರಾಹುಲ್ ಗಾಂಧಿ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೀಡರ್ ಮ್ಯಾಮ್. ಮೋದಿ ಬರೀ ಮೀಡಿಯಾ ಒಳಗೆ ಅಷ್ಟೇ ತೋರ್ಸಕ್ಕಾದ್ರೆ ಕೆಲಸ ಏನೂ ಇಲ್ಲ. ಅದು ಹಂಗೆ ಸಂಬಂಧ ರಿಪೋರ್ಟ್ ಆಯಿತು, ಬರೀ ಅದಾನಿ ಮತ್ತು
ಅಂಬಾನಿ ಮೇಲೆ ಗೌರ್ಮೆಂಟ್ ನಡೆದ ಅವ ತಿಳ್ಕೊಂಡ್ರಿ. ಅಲ್ಲ ಬಟ್ ಮತ್ ಮೋದಿ ಇಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡ್ ಹೋಗ್ಯಾರ ನಮ್ಮ ದೇಶನ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ವರ್ಕ್ ಹೇಳ್ಬೇಕಂದ್ರೆ ಬರೀ ರಾಮ ಮಂದಿರ ಮಾಡಿ ಅದು ಮಾಡಿ ಇದು ಮಾಡಿ ಆ ಥರ ಏನು ಅವು ಎರಡು ಬಿಟ್ರೆ ಮತ್ತೊಂದು ಕೆಲಸ ಸರ್, ರಾಮ ಮಂದಿರ್ ಮಾಡಿದ್ದು ಒಂದ್ ದೊಡ್ಡ ಸಾಧನೆ ಅಲ್ರಿ? ಯಾರು ಅದು ರಾಮ ಮಂದಿರ್ ಮಾಡಿದ್ದು ಈಗ ಅದನ್ನು ಸ್ಟಾರ್ಟಿಂಗ್ ಅಲ್ಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟಿಂಗ್ ರಾಜೀವ್ ಗಾಂಧಿನೇ ಪರ್ಮಿಷನ್ ಕೊಟ್ಟಿದ್ರಿ. 20 ವರ್ಷ ತನಕ ಡೋರ್ ಕ್ಲೋಸ್ ಇದ್ದಿದ್ದು ರಾಜೀವ್ ಗಾಂಧಿ ಪರ್ಮಿಷನ್ ಕೊಟ್ಟು ಓಪನಿಂಗ್ ಮಾಡ್ಸ್ಯಾನ್ರಿ. ಅವ್ರು ಬರೀ ನಾವು ಮಾಡಿದ್ದು ಹೇಳ್ತಾರೆ. ಅದ್ರ ಹಿಂದೆ ಮೊದಲು ಅವ್ರೇನು ಮತ್ತೆ ರಾಜೀವ್ ಹೆಲ್ಪ್ ಗಾಂಧಿ ಮಾಡಿರ್ತಾರೆ. ಪರ್ಮಿಷನ್ ಕೊಟ್ಟಿದ್ರೆ ಅದು ಅಷ್ಟು ವರ್ಷ ಯಾಕೆ ಬಂದಿತ್ತು? ಅವ್ರು ಅವಾಗ ಮಾಡ್ಬೋದಿತ್ತು. ಅದು ಅವಾಗಿನ ಪೊಲಿಟಿಕಲ್ ಸಿಚುವೇಶನ್ ರೀ ಮ್ಯಾಮ್. ಪ್ರತಿ ಸಲ ಒಂದೇ ಥರ ಸೇಮ್ ಇರಲ್ರಿ. ಈಗಿದ್ದಂಗೆ ಪೊಲಿಟಿಕಲ್ ಸಿಚುವೇಶನ್ ಅದೇ ಅವಾಗಿತ್ತಂದ್ರೆ ಅವರು ಮಾಡ್ತಿದ್ದಾರೆ ರೀ. ನಿಮಗೇನು ಅನಿಸ್ತೈತ್ರಿ? ಮೋದಿ ಮೋದಿ. ಓಕೆ, ಯಾಕೆ ಮೋದಿ? ನಿಮ್ ಬಾಜು ಕುಂತವ್ರ ಇಷ್ಟು ಹೇಳಿದ್ರ ಇಲ್ಲ, ಅವ್ರು ಹೇಳಿದ ಪಾಯಿಂಟ್ ಎಲ್ಲ ಅವ್ರ ಪ್ರಕಾರ ಇತ್ತ. ಅದು ಯಾವ ವ್ಯಾಲಿಡ್ ಇದ್ದಿದ್ದಿಲ್ಲ. ವ್ಯಾಲಿಡ್ ಇಲ್ಲ. ಯಾವ ರಾಜೀವ್ ಗಾಂಧಿ ಓಪನಿಂಗ್ ಮಾಡ್ಯಾರೆ, ಅದಕ್ಕೆ ಅವ್ರು ಕಂಟಿನ್ಯೂ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಮುಸ್ಲಿಂ ಓಟ್ ಬೀಳಂಗಿಲ್ಲ ಅಂತೇಳಿ ಅವ್ರು ಮಾಡಿದ್ರೆ, ರಾಮ ಮಂದಿರ ಅವ್ರು ಕಂಟಿನ್ಯೂ ಮಾಡಲಿಲ್ಲ. ಮೋದಿಗೆ ಅದಕ್ಕೆ ಓಟ್ ಹಾಕ್ಬಾರ್ದು ಅಂತಂದು ನೀವು ಒಂದೆರಡು ರೀಸನ್ ಹೇಳಿದ್ರೆ ನಾನು ಹೇಳ್ತೀನಿ. ಕಾಂಗ್ರೆಸ್ ಅವರು ಮಾಡಾರಲ್ರಿ ಈಗ ಎಷ್ಟೋ ಮಾಡ್ಯಾರಲ್ರಿ, ಬ್ಲ್ಯಾಕ್ ಮನಿ ಜಗ್ ಮಾಡ್ಯಾರ. ಯಾರು ಮಾಡ್ಯಾರ? ಬ್ಲ್ಯಾಕ್ ಮನಿ ಜಗ್ ಮಾಡ್ಯಾರ. ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಯಾರ. ಬ್ಲ್ಯಾಕ್ ಮನಿ ಮಾಡ್ಯಾರ. ನಿಮ್ಗೇನ್ ಅನಿಸ್ತೈತಿ? ಚಲೋ ಅನಿಸ್ತೈತಿ ರೀ BJP ಹಾಕೋದು. ಚಲೋನ ಅನಿಸ್ತೈತಿ. ಯಾವ ಇದ್ರ ಚಲೋ ಅನಿಸ್ತೈತಿ? ಮೋದಿ ಡೆವಲಪ್ ಮಾಡಿದ್ದು ಇಂಡಿಯಾಗೆ ಚಲೋನ ಅನಿಸೈತಿ ರೀ ಎಲ್ಲರಿಗೂ. ಓಕೆ. ಸೊ ಕಾಂಗ್ರೆಸ್ ಎಲ್ಲ ಗ್ಯಾರಂಟಿ ಕೊಡೋದಂತ್ರ ಎಲ್ಲ ಫಾಲ್ತು ಮಂದಿದ ಆಗೈತ್ರಿ ಅದ. ಸೊ ಈಗ ನೀವು ದೇಶದ ಪ್ರಕಾರ ಈಗ ರಾಜ್ಯದ ಮಾತಾಡಿದ್ರೆ ನಿಮ್ಗೆ ಜೋಶಿ ಅವ್ರು ಬರ್ಬೇಕು ಇಲ್ಲ ಯಾರು ಬರ್ಬೇಕು ಅನಿಸ್ತೈತಿ? ಜೋಶಿ ಅವರ ಬರ್ಬೇಕು ಅನಿಸ್ತೈತಿ ರೀ. ಓಕೆ. ನಿಮ್ಗೆ ಏನು ಅವ್ರು ಮಾಡಿದ ಡೆವಲಪ್ಮೆಂಟ್ಸ್ ಏನು ಇದು ಆಗೈತೆ ಅಂತ? ಸೊ ಇಂಪ್ರೂವ್ಮೆಂಟ್ ಮಾಡಿದಾರ, ಮಾಡಾಕತ್ತಾರ ಮತ್ತೆ ಮುಂದೂ ಮಾಡ್ತಾರೆ. ನಿಮ್ಗೇನು ಅನಿಸ್ತೈತಿ? ನಮಗೆ BJP ಬರ್ಬೇಕು. BJP ಎದಕ್ಕೆ BJP? ಡೆವಲಪ್ಮೆಂಟ್ ಮಾಡಿದ್ದಾರೆ. ಡೆವಲಪ್ಮೆಂಟ್. ಮತ್ತು ಹುಡುಗಿಯರಿಗೆಲ್ಲ ಬಸ್ ಫ್ರೀ ಮಾಡ್ಯಾರ, ನೀವು BJP ಅಂತೀರಿ? ಇಲ್ಲ ಮ್ಯಾಮ್, ದೇಶದೊಳಗೆ ಹೋದ್ರೆ BJPನೇ ಚಲೋ ಮ್ಯಾಮ್. ಅಂದರೆ ಅವರು ಎಲ್ಲ ಯೂತ್ಗೆ ಭಾಳ ಇದು ಮಾಡ್ಯಾರ. ಓಕೆ ಓಕೆ ಮ್ಯಾಮ್, ನಿಮ್ಗೇನು ಅನಿಸ್ತೈತಿ? BJP ಬರಬೇಕು. ಯಾಕೆ BJP? ಈ ಕಾಂಗ್ರೆಸ್ ಅವ್ರು ಒಂದ್ರಲ್ಲಿ ಕೊಟ್ಟರೆ ಒಂದ್ರಲ್ಲಿ ತಗೊಂತಿದ್ದಾರೆ. ಈಗ ಬಸ್ ಫ್ರೀ ಮಾಡಿರ್ಬೋದು, ಬಟ್ ಬೇರೆ ಕಡೆಯಿಂದ ನಮ್ಗೆ ಎಫೆಕ್ಟ್ ಆಗ್ತದೆ. ಸೊ ಮತ್ತೆ BJPನೇ ಬರಬೇಕು. ಓಕೆ. ನಿಮ್ಗೇನು ಅನಿಸ್ತೈತಿ? ಎಲೆಕ್ಷನ್ ಬರಾತೈತಿ, ನೀವು ಯಾರಿಗೆ ವೋಟ್ ಹಾಕ್ತೀರಿ? ಫಸ್ಟ್ ಟೈಮ್ ವೋಟ್ ಮಾಡತ್ತೀನಿ ನಾನು ಈ ಸಲ ಎಲೆಕ್ಷನ್ಗೆ. ಸೊ ಮೋದಿ ಅಗೇನ್, ನೋ ಡೌಟ್. ಓಕೆ. ಯಾಕಂದರೆ ಇಷ್ಟು ಡಿಕೆಟ್ಸಲ್ಲಿ ಆಗದಿರೋಂಥ ಡೆವಲಪ್ಮೆಂಟ್ಸ್ ಈ ಲಾಸ್ಟ್ ಡಿಕೆಟಲ್ಲಿ ಮಾಡಿದ್ದಾರೆ ಅಂದರೆ ದಟ್ಸ್ ಟ್ರೂಲಿ ರಿಮಾರ್ಕೇಬಲ್. ನೋ ಡೌಟ್. ರಾಮ ಮಂದಿರ ಆಗಲಿ, ಆರ್ಟಿಕಲ್ 370 ಆಗಲಿ, ಎಲ್ಲ ಆನ್ಸರ್ ಮಾಡದೇ ಇರೋಂಥ ಕ್ವಶನ್ಸ್, ಯಾರು ಕ್ವಶನ್ ಮಾಡಲಾರ್ದೇ ಇರೋಂಥ ಟಾಪಿಕ್ಸ್ನ ಅವ್ರು ಅಡ್ರೆಸ್ ಮಾಡಿದ್ದಾರೆ. ದಟ್ಸ್ ಅ ಬಿಗ್ ಅಚೀವ್ಮೆಂಟ್. ಅಗೇನ್ ಇನ್ನೊಂದು 5 years ಬಂದು ಅಂದರೆ ವಿ ಕ್ಯಾನ್ ಶ್ಯೂರ್ಲಿ ಎಕ್ಸ್ಪೆಕ್ಟ್ ಇಂಡಿಯಾ ಟು ಬಿ ಆನ್ ಟಾಪ್. ನಿಮ್ಗೇನು ಅನಿಸ್ತೈತಿ? BJP ಬರುತ್ತೆ. BJP. ಯಾಕೆ BJP? BJP ಇಲ್ಲಾಂದ್ರೆ ಇಂಡಿಯಾನೇ ಇದೆ. BJP ಇಲ್ಲಾಂದ್ರೆ ಇಂಡಿಯಾನೇ ಇಲ್ಲ. ಮತ್ತೆ ಇಷ್ಟು ದಿನ ಇಂಡಿಯಾ ಇದ್ದಿದ್ದೇ ಇಲ್ಲನ್ರಿ BJP ಇಲ್ದಾಗ? ಡೆವಲಪ್ಮೆಂಟ್ ಇರ್ದಿದ್ದಾರೆ. ಇಂಡಿಯಾ ಇತ್ತು, ಡೆವಲಪ್ಮೆಂಟ್ ಇರಲಿಲ್ಲ. ಸೊ BJP ಬಂದರೆ ಡೆವಲಪ್ಮೆಂಟ್ ಆಗ್ತದೆ. ಫಾರ್ ಶೋರ್ ಆಗುತ್ತೆ. ಓಕೆ ಥ್ಯಾಂಕ್ ಯು ಸೊ ಮಚ್. ಸೊ KLE ಟೆಕ್ ಯೂನಿವರ್ಸಿಟಿಗೆ ಬಂದಾತ, ಇಲ್ಲೆಲ್ಲ ಸ್ಟೂಡೆಂಟ್ಸಿಗೆ ಮಾತಾಡ್ಸಿದ್ದಾತ, ಎಷ್ಟು ಬೇರೆ ವೆರೈಟಿ ಒಪಿನಿಯನ್ಸ್ ಅದಾವೆ ಇವರಿಗೆ. ಸೊ ಈಗ ನೆಕ್ಸ್ಟ್ ಹೋಗುನಂತ ರೈತರಿಗೆ, ಬೇರೆ ಊರಿಗೆ, ಹಳ್ಳಿಗೆಲ್ಲ ಹೋಗಿ ವಿಚಾರಿಸೋಣಂತ. ಅಲ್ಲಿ ತನಕ ನೀವು ತಗೋರಿ ಒಂದು ಸ್ಮಾಲ್ ಬ್ರೇಕ್. ಸೊ ಈಗ ನಾವು ಹುಬ್ಬಳ್ಳಿ ಕಡೆ ಇರೋ ಒಂದು ಗೋಕುಲ್ ಅನ್ನೋ ಹಳ್ಳಿಗೆ ಬಂದೇವಿ. ಸೊ ಇಲ್ಲಿ ರೈತರ ಕುಟುಂಬ ಎಲ್ಲ ಐತಿ. ಅವ್ರ ಅಭಿಪ್ರಾಯ ಏನು, ಅವ್ರಿಗೆ ಏನು ಸಹಾಯ ಆಗೈತಿ, ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಅದಾವಂತ ಎಲ್ಲ ಕೇಳೋಣ, ತಿಳ್ಕೊಳ್ಳೋಣಂತ ಬರ್ರಿ. ಸೊ ಇಲ್ಲಿ ನೋಡ್ಬೋದು ನೀವು, ರೈತರ ಮನೆ ಐತಿ. ಇಲ್ಲಿ ಬಂದೇವಿ, ಬಹಳಷ್ಟು ಮಂದಿ ಕುಂತಾರಂತ. ಸೊ ಈ ಸತಿ ಮಳೆ ಬೆಳೆ ಹೆಂಗೈತಿ ಎಲ್ಲ ಕೇಳೋಣಂತ, ವಿಚಾರಿಸೋಣಂತ. ಸೊ ನಮಸ್ಕಾರ ಸರ್, ಆರಾಮದಿರಿ? ಹೆಂಗ್ ನಡೆದೈತ್ರಿ ಎಲ್ಲ ನಿಮ್ದು ಮಳೆ ಬೆಳೆ ಎಲ್ಲ? ಮಳೆನೇ ಇಲ್ಲ ರೀ, ಮಳಿನ ಇಲ್ಲ. ಸೊ ಸರ್ಕಾರದಿಂದ ಏನ್ ಸಹಾಯ ಸಿಗತೈತಿ ನಿಮಗೆ ಮಳಿ ಇಲ್ಲದ ಟೈಮ್ನಾಗ? ಅವ್ರು ಏನು ಸಿಕ್ಕಿಲ್ಲ ಸರ್ಕಾರದಿಂದ. ಹೌದ್ರಿ. ಸೊ ಈಗ ಎಲೆಕ್ಷನ್ ಬರತೈತಿ, ನಿಮ್ಮ ಪ್ರಕಾರ ಯಾರಿಗೆ ನಾವು ಮತದಾನ ಮಾಡ್ಬೇಕಂತೀರಿ? ನಮ್ಮ BJP ರೀ. BJP ರೀ. BJP ಅವ್ರಿಂದ ಏನೇನು ಸಹಾಯ ಆಗೈತ್ರಿ ನಿಮಗೆ? ಆಗೈತ್ರಿ. ನಿಮ್ಮ ಪ್ರಕಾರ ಏನ್ ಅನಿಸ್ತೈತ್ರಿ ನಿಮಗೆ? ಯಾರು ಬಂದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ಬೋದು? ಮೇಡಮ್ ನೋಡ್ರಿ, ನಾನು ಎಂದು ಓಟ್ ಹಾಕಕತ್ತಾನೆ ಅಲ್ಲಿಂದ ಕಾಂಗ್ರೆಸ್ಗೆ ಹಾಕೊಂತ ಬಂದೇನ್ರಿ ನಾ. ಹೌದ್ರಿ. ಓಟ್ ರೀ. ಮತ್ ಕಾಂಗ್ರೆಸ್ಸಿಗೆ ಹಾಕಿರಿ, ಅವ್ರಿಂದ ಏನ್ ನಿಮಗೆ ಸಹಾಯ ಆಗೈತಿ? ಕೊಡ್ಲಿ ಬಿಡ್ಲ್ರಿ. ಓಕೆ. ಧರ್ಮ ಹಿಡದ, ಹಿಂದಿನ ಧರ್ಮ ಹಿಡದ ಹಾಕೊಂತ ಬಂದ ನೋಡ್ರಿ. ಅಂದ್ರೆ ಮತ್ತೆ ಈಗ BJPಗೆ ಎದಕ್ಕೆ ಹಾಕಂಗಿಲ್ಲ ನೀವು? ಕಾಂಗ್ರೆಸ್ನ ಎದಕ್ಕೆ ಹಿಡ್ಕೊಂಡು ಕುಂತೀರಿ? ನಾ ಕಾಂಗ್ರೆಸ್ಗೆ ಹಾಕವ್ರಿ. ಹೌದ್ರಿ. ಮಂದಿಗೆ ಬ್ಯಾಡು ಅಂತ ಹೇಳೋದಿಲ್ಲ, ನೀವು ಬಿಡ್ರಿ ಅಂತ ಹೇಳೋದಿಲ್ಲ. ಓಕೆ. ನನ್ನ ಓಟ್ ಮಾತ್ರ ಕಾಂಗ್ರೆಸ್ಗೆ ಹಾಕವ್ರಿ. ಸರ್ ನಿಮಗೇನು ಅನಿಸ್ತದೆ ಸರ್?
ಏನಿಲ್ಲ ಸರ್, ನಮ್ಗೇನು ಮೇಡಮ್ ಅವ್ರು ಕರೆಕ್ಟ್ ಐತ್ರಿ, ಆದ್ರೆ ಮಳೆಗಾಲ ಇಲ್ಲದಕ್ಕೆ ರೈತರಿಗೆ ಭಾಳ ತ್ರಾಸ ಆಗೈತಿ. ಓಕೆ, ಕರೆಕ್ಟ್ ಅಂದ್ರೆ ಯಾರು ವತಿಯಿಂದ ನಿಮ್ಗೆ ಕರೆಕ್ಟ್ ಅನಿಸ್ತದೆ? ರಾಜಕಾರಣಕ್ಕೆ ಇದಕ್ಕೆ ಅಡಿಟ್ ಮಾಡಬೇಡ್ರಿ, ನಾವು ರೈತರಿ. ಓಕೆ, ನಮ್ಗೇನು 2,000 ಕೊಟ್ಟಿದ್ದು ಅವ್ರು ಯಾವ ಮೂಲಿಗೆ ಅಲ್ರಿ, ನಾವು ದುಡ್ಕೊಂಡು ತಿನ್ನೋದು ನಮ್ಗೆ ಧರ್ಮ. ನಿಮ್ಗೆ ಸರ್ಕಾರದಿಂದ ಏನ್ ಪರಿಹಾರ ಸಿಕ್ಕೈತೆ? ಸರ್ಕಾರದಿಂದ 2,000 ರೂಪಾಯಿ 6 ತಿಂಗಳು 4 ತಿಂಗಳು ಹಾಕ್ತಾರ್ರಿ, ಒಮ್ಮೆ ಹಾಕೋದೇ ಇಲ್ರಿ. ಒಟ್ಟು ಅದು ಆಗ್ತೈತ್ರಿ. ಒಟ್ಟು ಚಲೋ ನಡೆದೈತ್ರಪ್ಪ, ಆದ್ರೆ ನಮಗೆ ಮಾತ್ರ ಇದೆ. ನಾವು ಸೊ ನಿಮ್ ಪ್ರಕಾರ ಏನ್ ಅನಿಸ್ತೈತ್ರಿ? ಯಾವ ರಾಜಕೀಯ ಆದ್ರೂ ಎಲ್ಲ ತಿನ್ನೋ ರಾಜಕೀಯನ ಅದಾವ, ಹೌದಿಲ್ಲ? ಯಾವ ರಾಜಕೀಯನೂ ಒಳ್ಳೇದು ಯಾವ ಮಾಡೋದಿಲ್ಲ. ಯಾವ ಮಾಡ್ತಾವೋ ನಮ್ಗೆ ಕೊಡ್ತೇವೆ ಅಂತಾರೋ ನಮ್ಗೆ ಕೊಡೋದಿಲ್ಲ ಅಂತಾರೆ. ಒಮ್ಮೆ ಬರ್ತೈತಿ ಒಮ್ಮೆ ಬರೋದಿಲ್ಲ. ಯಾವಾಗ ನಿಮಗ್ ಬಂದೈತಿ? ಯಾವುದು ಬಂದೇ ಇಲ್ಲ. ಯಾವ ರಾಜ್ಯ ರಾಜಕೀಯ ಅವರು ಏನು ಎರಡು ಅವ. ನಾ ಹೆಚ್ಚು ನೀ ಹೆಚ್ಚು ಬರೀ ತಿನ್ನಕ ಪಡ್ಕೋತಾರ, ತಾಮ ತಿನ್ನಕ ಪಡ್ಕೋತಾರ, ನಮ್ಗೇನು ಕೊಡ್ತಾರ ಅವ್ರು? ಅಲ್ರಿ ನೀವು ನೋಡ್ರಿ ರೈತರ ನಿಮ್ಮಿಂತ್ರ ನಮ್ಗೆಲ್ಲ ಏನು ಇಲ್ಲಿ ಹೊಲಾಗ ಸುಮ್ಮನೆ ಕುಂಡ್ರದೈತಿ, ಗಳೆ ಎತ್ತನ್ ನೋಡ್ಕೊಂತ ಅವಕ್ಕೆ ಹೊಟ್ಟು ಮೇವು ನುಚ್ಚು ಎಲ್ಲಿಂದ ತರ್ನು. ಅಲ್ಲ, ಬಿಜೆಪಿ ಇದ್ದಾಗ ನಿಮ್ಗೆ 6,000 BJPನೂ ಅಟ್ಟ, ಕಾಂಗ್ರೆಸ್ನು ಅಟ್ಟ, ಎರಡು ಅಟ್ಟ. BJP ಅವರು ಏನು ಸುಖ ಮಾಡಿಲ್ಲ. ಅವರು ತಿನ್ನೋರ, ಈ ಕಾಂಗ್ರೆಸ್ನವರು ತಿನ್ನೋರ. ಎರಡು ಪಾರ್ಟಿ ಮೂರು ಮತ್ತೊಂದು JDS ಕೂಡ ಐತಿ, ಅದು ತಿನ್ನೋದ ಒಟ್ಟು ತಿನ್ನುವ ಅದಾವ. ನಮ್ಗೇನು ಕೊಡ್ತಾರ ಅವರು? ಅಲ್ಲ, ಮತ್ತೀಗ ಎಲೆಕ್ಷನ್ ಬೇಕಾದ್ರೆ ಹಾಕೋದು, ಬ್ಯಾಡ ಅಂದ್ರೆ ಬಿಡ್ಬೋದು. ಹೌದಾ? ಹೌದು. ನಮಗೇನು ಸೌಲಭ್ಯ ಮಾಡ್ಯಾರ ಅವರು? ನಮಗೇನು ಸೌಲಭ್ಯನೇ ಇಲ್ಲ. ಮತ್ತೆ ಏನು ಮಾಡ್ಬೇಕು? ಮೋದಿ ಬರ್ಬೇಕೇನ್ ರಾಹುಲ್ ಗಾಂಧಿ ಬರ್ಬೇಕ್ರಿ? ಮೋದಿ ಬರ್ಬೇಕ. ಮೋದಿ ಬರ್ಬೇಕ್ರಿ. ಮೋದಿ ಇಂತ್ರ ಏನೇನ್ ಹೆಲ್ಪ್ ಆಗೈತ್ರಿ ನಿಮ್ಗೆ? ಮೋದಿ ನಿಂತ್ರ ಏನ್ ಹೆಲ್ಪ್ ನಮಗ ಬ್ಯಾಡ್ರಿ. ಯಾರು ಅವ್ರ ಹೆಲ್ಪ್ನು ಬೇಡ, ಅವ್ರ ಹೆಲ್ಪ್ನು ಬೇಡ. ಆದ್ರ ರಾಮ ಮಂದಿರ ಕಟ್ಸ್ಯಾರಲ್ರಿ, ಅದು ಖುಷಿ ಐತಿ. ಅದ ಖುಷಿ ಐತ್ರಿ. ಅದಕ್ಕ ಮೋದಿ ಅವ್ರು ಬರ್ಬೇಕು. ಬಾಳ ದಿವ್ಸ ಇದು ಇತ್ರಿ, ಹಠ ಇತ್ತದ, ಒಟ್ಟ ಆತ್ರಿ ಅದ. ಅದರಿಂದ ಈಗ ಅವ್ರ ಬರ್ಬೇಕ ಅನ್ನೋದು ನಮಗ ಒಂದು ಚಾಲ. ನಿಮಗೇನ್ ಅನಿಸ್ತೈತ್ರಿ? ನಿಮ್ಮ ಅಭಿಪ್ರಾಯ ಯಾರು ಬಂದ್ರೆ ಒಳ್ಳೇದಾಗ್ತೈತಿ? ರೈತರಿಗಾತೆ, ಜನರಿಗಾತೆ, ಇಡೀ ದೇಶಕ್ಕಾತೆ, ಯಾರಿಗೂ? ದೇಶ ದೃಷ್ಟಿ ನೋಡಿದ್ರೆ ಮೋದಿ ಅವರು ಬೇರೆ ಆಪ್ಷನ್ ಇಲ್ರಿ. ಫಸ್ಟ್ ಆಪ್ಷನ್ ಮೋದಿನವ್ರು. ಮತ್ತೀಗ ಸ್ಟೇಟ್ ಪ್ರಕಾರ ಬಂದ್ರೆ ನಿಮಗೇನ್ ಅನಿಸ್ತೈತ್ರಿ? ಸ್ಟೇಟ್ ಪ್ರಕಾರ ಬಂದ್ರೆ ಅದು ಇಲ್ಲಿ ಡೆವಲಪ್ಮೆಂಟ್ ಮೇಲೆ ಹೋಗ್ತೈತ್ರಿ ಮೇಡಮ್. ಇವಾಗಂತೂ ಗ್ಯಾರಂಟಿ ಯೋಜನೆಗೆ ಮಾಡ್ಲಾಕ ಜನ BJP ಆಯ್ಕೆ ಮಾಡ್ಯಾರ, ಇದು ಕಾಂಗ್ರೆಸ್ ಆಯ್ಕೆ. ಈಗ 4 ವರ್ಷ ಅವಕಾಶ ಇಲ್ಲ, ಮುಂದೆ ನೋಡೋಣ. ನೀವೇನ್ ಅಂತೀರಿ ಗ್ಯಾರಂಟಿ ಸ್ಕೀಮ್ ಇಂತ್ರ? ಯಾರಿಗೆ ಗ್ಯಾರಂಟಿ ಸ್ಕೀಮ್ ಅಂತ ನೋಡ್ರಿ ಮೇಡಮ್, ನಿರುದ್ಯೋಗನ ಅವ್ರು ಇನ್ನೂ ಜಾಸ್ತಿ ಮಾಡತ್ತಾರ. ಕುಂದ್ರಿ ಆರಾಮ, ನಾವು ನಿಮ್ಗೆ ಆರಾಮ್ ದುಡ್ಡು ಕೊಡ್ತೇವಿ, ಮನೆಯೊಳಗ ಕುಂತ ಪಗಾರ ತಗೋರಿ ಅಂತ ಹೇಳಿ. ಜೀಲ್ ರೈತರಿಗೆ ಯಾರು ಆಳ್ ಬರತ್ತಿಲ್ರಿ. ಈಗ ಮತ್ ಬಿಜೆಪಿ ಇದ್ದಾಗ ನಿಮ್ಗೆ ಇದು ಆಗಿತ್ತ? ನಮ್ಮ ಅದು ಟೋಟಲ್ ಆಗಿ ನೋಡ್ಕೊಂಡು ಹೋಗ್ತಿದ್ರು ಅವರು, ಒಂದ್ ಸಮಾನಾಂತರವಾಗಿ ಹೋಯ್ತಿದ್ರು. ಇದು ಒಂದ್ ಸೈಡ್ ಆಗತ್ತೈತ್ರಿ ಮೇಡಮ್. ಪ್ರಹ್ಲಾದ್ ಜೋಶಿ ಅವ್ರು ಬಂದ್ರ ನಿಮ್ಗೆ ಏನ್ ಅನ್ಸುತ್ತೆ? ಒಳ್ಳೆ ಆಡಳಿತಗಾರ, ಒಳ್ಳೆ ಆಡಳಿತ. ನಿಮಗೇನ್ ಅನಿಸ್ತೈತ್ರಿ? ಯಾರು ಬಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಬೋದು? ಬಿಜೆಪಿ ಆಡಳಿತ. ಸೊ ಮುಂಚೆ ಇಂತರ ನೀವು ಬಿಜೆಪಿಗೆ ಸಪೋರ್ಟ್ ಮಾಡಿ ಯಾವ್ದು ಕಾರಣಕ್ಕ? ನಾವು ಮೊದಲಿಂದ ನಾವು ಹಿಂದುತ್ವ ಸಂಬಂಧ ಹಿಂದುತ್ವ ಒಂದ ಸಂಬಂಧ ಬಿಜೆಪಿನೋ ಏನ? ನಮಗೆಲ್ಲ ವರ್ಕಿಂಗ್ ಎಲ್ಲ ಅವರು. ಓಕೆ, ಕಾಂಗ್ರೆಸ್ ಬಂದ್ರೆ ಏನ್ ಹಿಂದುತ್ವ ಇದು ಆಗಂಗಿಲ್ಲ ಅನ್ಕೊಂತೀರೇನ? ಅದೇನ್ ಹಂಗಿಲ್ರಿ ಅಭಿಪ್ರಾಯ. ಅವ್ರು ಬರೇ ಜಗಳ ಹಚ್ಚೋ ಕೆಲಸ ಅನ್ಕೊಂತೀರಿ. ಬಿಜೆಪಿ ಬಂದ್ರೆ ಎಲ್ಲ ಆರಾಮ್ ಇರ್ತಾರ ಅಂತೀರ? ನೋಡ್ರಿ, ಇಷ್ಟು ಬಿಸಿಲು ಐತಿ, ನಮಗೆ ಇಷ್ಟು ತ್ರಾಸ ಆಗತೈತಿ ನಡ್ಯಾಕ. ಆದ್ರೆ ನಿಜವಾದ ರೈತರ ಕಷ್ಟ ನೋಡ್ರಿ. ಅಲ್ಲೇ ಇಷ್ಟು ಬಿಸಿಲಿದ್ರು ಮಳಿ ಇಲ್ಲ ಅಂದ್ರೂ ಎಷ್ಟು ತ್ರಾಸ ಪಟ್ಟು ಅವ್ರು ಕೆಲಸ ಮಾಡತ್ತಾರಂತ. ಬರ್ರಿ ಈಗ ಹೋಗುನಂತ, ಅವ್ರ ಜೊತೆ ಮಾತಾಡ್ಸೋಣಂತ. ಅವ್ರದ್ದು ಏನೇನು ಅಭಿಪ್ರಾಯ ಐತಿ ಕೇಳೋಣ. ಎಲೆಕ್ಷನ್ ಬರಾಕತೈತಿ, ಲೋಕಸಭಾ ಎಲೆಕ್ಷನ್. ಬಿಜೆಪಿ ಕಾಂಗ್ರೆಸ್ ಯಾರಿಗೆ ನೀವು ಸಪೋರ್ಟ್ ಮಾಡ್ತೀರಿ? ಮಾಡ್ತೀವ್ರಿ. ಯಾರು ಇದನ್ನ ಮಾಡ್ತಾರ, ಇದನ್ನ ಕೊಡ್ತಾರ, ಮಾಡ್ತೀವಿ. ಹೌದ್ರಿ, ಯಾರು ಸಹಾಯ ಮಾಡ್ತಾರ ಅವರಿಗೆ? ಮುಂದೆ ಯಾರು ಬರ್ಬೇಕಂತೀರಿ? ಮೋದಿ ಬರ್ಬೇಕು, ರಾಹುಲ್ ಗಾಂಧಿ ಬರ್ಬೇಕು? ಯಾರು ಬಂದ್ರು ಅಷ್ಟೇ. ಮೋದಿ ಅವ್ರ ಬರ್ಲಿ, ಅವ್ರ ಬರ್ಲಿ, ಯಾರು ಬಂದ್ರು ಅಷ್ಟೇ. ನಿಮಗ್ ಯಾರ ಕಡೆಯಿಂದ ಸಹಾಯ ಬಾಳ ಆಗೈತ್ರಿ? ಮೋದಿ ಅವ್ರ ಕಡೆಯಿಂದ ಆಗೈತೋ ರಾಹುಲ್ ಗಾಂಧಿ ಅವ್ರ ಕಡೆ? ಮೋದಿ ಅವ್ರ ಕಡೆಯಿಂದ ಆಗೈತೆ. ಇದು ಎಲೆಕ್ಷನ್ ರೀ, ಲೋಕಸಭಾ ಚುನಾವಣೆ. ಮೋದಿ ಬರ್ತಾನ್ರಿ? ಅಷ್ಟು ಅಚ್ಚುಕಟ್ಟಿಂತ್ರ ಹೆಂಗೆ ಹೇಳ್ತೀರಿ ಮೋದಿ ಬರ್ತಾರಂತ? ತಿಳಿಸ್ರಿ, ಏನೇನ್ ಐತಿ ಅನಿಸಿಕೆ ಅನ್ನೋದು. ನಮ್ಗೇನಿದ್ರೆ ನಮ್ದು ಬಡವ್ರಿಗೆ ಏನಾದ್ರು ಸುಖ ಮಾಡ್ಬೇಕು, ಸಿಲಿಂಡರ್ ಇಳಿಸ್ಬೇಕು, ಎಲ್ಲ ಸಹಾಯ ಮಾಡ್ಬೇಕು. ಸೊ ಸಹಾಯ ಮಾಡ್ಯಾರ್ರಿ ಇಷ್ಟು ದಿನ? ನಿಮ್ಗ ಸಹಾಯ ಸಿಕ್ಕೈತಿ ಅವ್ರ ಕಡೆಯಿಂದ? ಸಿಕ್ಕೈತಿ. ನಮಗೇನು ಸಿಕ್ಕಿಲ್ಲ. ನಿಮ್ಗೇನು ಸಿಕ್ಕಿಲ್ಲ? ನಿಮ್ಗೇನ್ ಸಿಗ್ಬೇಕ್ರಿ? ನಮಗೇನು ಸಿಗ್ಬೇಕು, ಪಗಾರ ಹೆಚ್ಚಿಗೆ ಆಗ್ಬೇಕ್ರಿ. ಹೌದ್ರಿ, ದುಡಿಮೆ ಹೆಚ್ಚಿಗೆ ಐತಿ.
ಹೌದ್ರಿ. ಸೊ ಮೋದಿ ಬಂದ್ರೆ ಇದೆಲ್ಲ ಆಕೇತಿ ಅಂತ ನೀವು ಭಾವಿಸ್ತೀರಿ? ಹೌದ್ರಿ, ಮತ್ತು ನಾವು ಬರಲಿಲ್ಲ ಅಂದ್ರೆ ಮತ್ತು ಇದೆ. ರೈತರ ಕಷ್ಟ ನೀವು ನೋಡ್ಬೋದು, ಮಳಿ ಇಲ್ಲ, ಬೆಳಿ ಇಲ್ಲ, ಆಮೇಲೆ ಇವ್ರಿಗೆ ಏನು ಬೇಕು ಅದು ಸಿಗಾತಿಲ್ಲ. ಸೊ ಇನ್ಮೇಲಾದರೂ ಬರೋ ಸರ್ಕಾರ ಇವ್ರಿಗೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ನಾನು ಭಾವಿಸ್ತೀನಿ. ಮತ್ತು ಹೋಗುನಂತ ಮುಂದೆ ಬರ್ರಿ. ಈಗ ರೈತರನ್ನ ಮಾತಾಡ್ಸಿದ್ದಾತು. ಈಗ ಒಂದು ಇಲ್ಲಿ ನಂದಗೋಕುಲ ಹಳ್ಳಿ ಅಂತ ಐತಿ. ಸೊ ಇಲ್ಲಿ ಬಂದೇವಿ, ಇಲ್ಲಿ ಜನಸಾಮಾನ್ಯರನ್ನ ಕೇಳೋಣಂತ ಅವ್ರದ್ದೇನು ಅಭಿಪ್ರಾಯ ಐತಿ ನೋಡೋಣ. ಇಲ್ಲೆಲ್ಲ ಥರದ ಅಂಗಡಿ, ಆಮೇಲೆ ಕಟ್ಟಿಗೆಲ್ಲ ಮಂದಿ ಕುಂತಾರ, ಹೆಣ್ಮಕ್ಳು ಅದಾರ. ಸೊ ಅವ್ರಿಗೆ ಏನೇನು ಸಹಾಯ ಆಗೈತಂತ ನೋಡೋಣಂತ ಬರ್ರಿ. ಈಗ ಲೋಕಸಭಾ ಚುನಾವಣೆ ಬರಾಕತ್ತೈತಲ್ರಿ, ನೀವು ಯಾರಿಗೆ ಮತ ನೀಡ್ತೀರಿ? ನಾವು ಯಾರಿಗೆ ನೋಡಿ ಮನಸ್ಸಿಗೆ ಯಾರು ಬರ್ತೈತೆ ಅವ್ರಿಗೆ ನೀಡ್ತೀವಿ. ಮನಸ್ಸಿಗೆ ಯಾರು ಬರ್ತೈತವ್ರಿ? ಯಾರಿಗೆ ನಿಮ್ಗೆ ಯಾರು ಸಹಾಯ ಮಾಡ್ಯಾರ ಅವ್ರಿಗೆ ನೀಡ್ಬೇಕಲ್ರಿ ನೀವು ಮತ? ಮತ್ತೆ ಅವ್ರಿಗೆ ನೀಡೋದಲ್ರಿ. ಮತ್ತೆ ಈಗ ನಮ್ಗೆ ಯಾರು ಸಹಾಯ ಮಾಡಿರ್ತಾರಲ್ರಿ ಅವ್ರಿಗೆ ನಾವು ನೀಡ್ಬೋದು. ನಿಮ್ಗೆ ಯಾರು ಸಹಾಯ ಮಾಡ್ಯಾರ ಅಂತ ಅನಿಸ್ತೈತ್ರಿ? ನಮ್ಗೆ ಇವರು ಚೇರ್ಮನ್ ಮಾಡ್ಯಾರ. ಹೌದ್ರಿ. ಬಿಜೆಪಿನ ಕಾಂಗ್ರೆಸ್? ಬಿಜೆಪಿನ. ಅಂದ್ರ ದೇಶದ ಇದಕ್ ನೋಡಿದ್ರೆ ಮೋದಿ ಅವ್ರು ಬರ್ಬೇಕ ಅನಿಸ್ತತೆ ಅಂದ್ರೆ ನಿಮ್ಗೆ? ಯಾರು ಬಂದ್ರು ಅಷ್ಟೇ ರೀ ನಮ್ಗೆ. ಅವ್ರು ಬಂದ್ರು ಅಷ್ಟೇ, ಇವ್ರು ಬಂದ್ರು ಅಷ್ಟೇ. ಸೊ ನಿಮ್ಗೆ ಏನ್ ಅನಿಸ್ತೈತ್ರಿ, ಯಾರಿಗೆ ಮತ ನೀಡಿದ್ರೆ? ನಮಗೆ ಬಿಜೆಪಿ ಬಂದ್ರೆ ನಮ್ಗೆ ಅನುಕೂಲ ಅದ ರೀ. ಅನುಕೂಲ ಅದ ರೀ. ನಾವು ಏನೇನು ಅನುಕೂಲ ಮಾಡಿಕೊಟ್ಟಾರ್ರಿ ಅವ್ರು ನಿಮಗೆ? ಎಲ್ಲ ನೀರಿಂದು, ಮನೆ ಸೌಕರ್ಯ, ಅವು ಎಲ್ಲ ಸ್ವಂತ ಮನೆ ಮಾಡಿಕೊಟ್ಟಾರೆ. ಹೌದ್ರಿ. ಕಾಂಗ್ರೆಸ್ ಬಂದ್ಮ್ಯಾಗ ಅವ್ರೇನ್ ಮಾಡ್ಕೊಟ್ಟಾರ್ರಿ? ಕಾಂಗ್ರೆಸ್ ಈಗ ಬಂದಿಂದ ಅಂದ್ರೆ ಅವಾಗ ಇವೆಲ್ಲ ಫ್ರೀ ಮಾಡ್ಯಾರ. ಕರೆಂಟ್ ಫ್ರೀ ಅವೆಲ್ಲ ನಿಮ್ಮ ಮನ್ಯಾಗ ಇದು ಚಲೋ ಅದ ಮೇಡಮ್, ಸಹಾಯ ಸಿಗಾತೈತ್ರಿ? ಈಗ ನಾವು ಹಾಕೋದಂದ್ರೆ ಈಗ ಸಲ ನಾವು ಬಿಜೆಪಿಗೆ ಓಟ್ ಹಾಕ್ತಾರೆ. ಯಾರು ನಿಂದಿರ್ರಿ. ಅದು ಗ್ಯಾರಂಟಿ ಸ್ಕೀಮ್ ಮಾಡ್ಕೊಟ್ರು ಬಿಜೆಪಿಗೆ ಹಾಕ್ತಿರಿ ಅಲ್ಲ? ನಿಮ್ಗೆ ಯಾರಿಂತ್ರ ಭಾಳ ಸಹಾಯ ಆಗೈತಿ? ಯಾರಿಗೆ ನೀವು ಮತ ನೀಡ್ತೀರಿ ಈ ಸತಿ? ಆಗ್ಲಾಗ ಹೇಳಿದ್ನಲ್ರಿ, ಕಾಂಗ್ರೆಸ್. ಮತ್ತೆ ಅದು ಬೀಳಿ ಎಳ್ಳಿ. ಹಾ, ಕಾಂಗ್ರೆಸ್ ಅಂತೀರಿ. ಸೊ ನಿಮ್ಗೆ ಎಲ್ಲ ಪ್ರತಿ ತಿಂಗಳ ನಿಮ್ಗೆ ರೊಕ್ಕ ಮತ್ತು ಇದು ಎಲ್ಲ ಚಲೋ ಕರೆಕ್ಟಾಗಿ ಬರತೈತ್ರಿ? ಬರ್ತೈತಿ. ಸೊ ಬಿಜೆಪಿ ಇದ್ದಾಗ ಬರ್ತಿದ್ದಿಲ್ಲನ್ರಿ ರೊಕ್ಕ? ಎಲ್ಲಿ ಐತಿರಿ? ಎಲ್ಲಿ ಬರ್ತಿದ್ದಿಲ್ಲ? ಒಂದ್ಸತಿನೂ ಬಂದಿಲ್ಲ? ಬಿಜೆಪಿದು ಏನು ಕೊಟ್ಟಾರ್ರಿ ನಮ್ಗೆ? ಏನೂ ಕೊಟ್ಟಿಲ್ಲ. ಅದು ನಾವು ಇವಾಗ ಈ ಗೋಕುಲ ಹನುಮಪ್ಪಗ ಕೈ ಎತ್ತಿ ಹೇಳ್ತೀವಿ. ನಾವಂತೂ 10 ಪೈಸಾ ತಿಂದಿಲ್ಲ ಬಿಜೆಪಿ ಅಂತ. ಅದಕ್ಕೆ ನೀವು ಕಾಂಗ್ರೆಸ್ಸಿಗೆ ಹಾಕ್ತೀರಿ? ಮತ್ತೇನು ಮಾಡಿ. ಇಲ್ಲೇ ಹೆಣ್ಮಕ್ಳು ಕುಂತಾರ, ಅವರಿಗೆ ಎಲ್ಲ ಗ್ಯಾರಂಟಿ ಸ್ಕೀಮ್ ಕೊಟ್ಟಾರಲ್ಲ, ಅವ್ರಿಗೆ ಕೇಳೋಣಂತ ಅದ್ರ ಬಗ್ಗೆ ಏನು ವಿಚಾರ ಮಾಡ್ತಾರಂತ ತಿಳ್ಕೊಳ್ಳೋಣಂತ ಬರ್ರಿ. ಈಗ ಲೋಕಸಭಾ ಚುನಾವಣೆ ಬರತೈತಲ್ರಿ, ಈಗ ಕಾಂಗ್ರೆಸ್ನವ್ರು ಇಷ್ಟು ನಿಮ್ಗೆ ಗ್ಯಾರಂಟಿ ಸ್ಕೀಮ್ ಕೊಟ್ಟಾರ, ಎಲ್ಲ ಮಾಡ್ಯಾರ. ನೀವು ಯಾರಿಗೆ ಮತದಾನ ಮಾಡ್ಬೇಕಂತೀರಿ? ಕಾಂಗ್ರೆಸ್ಸಿಗ ಬಿಜೆಪಿಗೆ? ಕಾಂಗ್ರೆಸ್. ಕಾಂಗ್ರೆಸ್ ಇಂತ್ರ ಏನೇನು ಸಹಾಯ ನಿಮ್ಗೆಲ್ಲ ಕರೆಕ್ಟಾಗಿ ಆಗತ್ತೈತ್ರಿ? ಏನು ಆಗ್ತದ್ರಿ? 2,000 ರೂಪಾಯಿ ಹಾಕಾಕತ್ತಾರ. ಏನು ಅದು ಸರಿ ಬರವಲ್ಲ, ಏನಿಲ್ಲ. ರೇಷನ್ ಸರಿ ಬರವಲ್ಲ. ನಾವು ಬಡವ್ರು ದುಡ್ಕೊಂಡ್ ತಿನ್ನೋರು ಬಾಡಿಗೆ ಮನ್ಯಾಗ ಅದೇವ್ರಿ. ಮತ್ತೆ ಅಂದ್ರೂ ಕಾಂಗ್ರೆಸ್ಗೆ ಹಾಕ್ತೀರಿ? ಅಂದ್ರೂ ಕಾಂಗ್ರೆಸ್ಗೆ ಹಾಕ್ತೀರಿ? ನೋಡೋದ್ರಿ ಯಾರ್ಯಾರು ಹಾಕೋದೇನು. ಹಾಕಿಸ್ಕೊಂಬಿಟ್ಟ ಅಷ್ಟೇ ರೀ. ಈಗ ಹಾಕಿಸ್ಕೊಂಡಿಂದ ಯಾರು ಅಂತಾರ ಅವ್ರು. ಹ್ಞೂ ರೀ, ಹಾಕಿಸ್ಕೊಂಡು ನಾವು ಬಾಡಿಗೆ ನೋಡ್ರಿ, ಬಾಡಿಗೆ ತುಂಬಬೇಕು, ಹೊಟ್ಟೆ ತುಂಬ್ಕೋಬೇಕು, ದುಡ್ಡು ತಿನ್ಬೇಕ್ರಿ. ನಮ್ದು ಹೊಲ ಇಲ್ಲ, ಮನಿ ಇಲ್ಲ, ಏನಿಲ್ರಿ ನಮ್ದು. ಬಿಜೆಪಿ ಇದ್ದಾಗ ಚಲೋ ಐತೆ, ಕಾಂಗ್ರೆಸ್ ಬಂದಾಗ ಚಲೋ ಐತೆ? ಕಾಂಗ್ರೆಸ್ ಒಂದ್ ಲೆಕ್ಕ ಕಾಂಗ್ರೆಸ್ನ ಅಡ್ಡಿಲ್ ಬಿಡ್ರಿ. ಹೌದ್ರಿ. ನಿಮ್ಮ ಮತ ಕಾಂಗ್ರೆಸ್ಸಿಗೆ? ಅಲ್ರಿ ಆಗ್ತೇರಿ. ಅಂತ ಬಡವ್ರಿಗೆ ಇದು ಮಾಡ್ಬೇಕಲ್ರಿ, ಸಹಾಯ ಮಾಡ್ಬೇಕು. ಕರೆಕ್ಟ್ ಬಡವ್ರಿಗೆ ಸಹಾಯ ಮಾಡಿಲ್ಲ ಅಂತೀರೇನ್ರಿ? ಮೋದಿ ಅವ್ರು ಏನ್ ಮಾಡ್ಯಾರ? ತಮ್ಮ ಇದಕ್ಕ ತಾವ್ ಮಾಡ್ಕೊಂಡಾರ್ರಿ. ಅವ್ರ ಇದಕ್ಕ ಮಾಡ್ಕೊಂಡಾರ್ರಿ. ಈಗ ಮತ್ ಮೊನ್ನೆ ರಾಮ ಮಂದಿರ ಎಲ್ಲ ಮಾಡಿದ್ರ, ಅದ್ರ ಖುಷಿ ಇಲ್ರಿ? ಅಲ್ಲಿ ಖುಷಿ ಐತ್ರಿ ಮೇಡಮ್ ಅವ್ರ, ಅಲ್ಲೇ ಐತ್ರಿ ಅದು ಖುಷಿ. ಅಂದ್ರೆ ನಮ್ಗೆ ಇಲ್ಲಿ ಬಡವ್ರಿಗೆ ಏನ್ ಮಾಡ್ಬೇಕ್ರಿ? ನಾವು ದುಡ್ಡು ತಿನ್ನು ಮಠ ಗತಿಲ್ರಿ. ಅವ್ರವ್ರ ಇದಕ್ಕೆ ಅವ್ರು ರಾಮ ಮಂದಿರ ಕಟ್ಕೊಂಡು ರೋಡ್ ಮಾಡ್ಕೊಂಡು ಮಾಡ್ಕೊಂಡ್ರಿ. ನಾವ್ ಏನ್ ಮಾಡ್ಬೇಕ್ರಿ ಮೇಡಮ್? ರಾಮ ಮಂದಿರ ಜೊತೆ ನಮಗೂ ಸಹಾಯ ಮಾಡ್ಲಿ ಅಂತ ನೀವು ಬಯಸ್ತೀರಿ? ಹ್ಞೂ ರೀ ಮೇಡಮ್. ಯಾರ ಕಡೆ ಅಂತ ನಿಮ್ಗೆ ಸಹಾಯ ಬಾಳ ಆಗೈತ್ರಿ? ಮೋದಿ ಮಾಡ್ಯಾರಲ್ರಿ ಅವರು ಎಲ್ಲ ಕಡೆ. ಹೌದ್ರಿ, ಮೋದಿ ಮಾಡ್ಯಾರಿ. ಮೋದಿಗೆ ಮಾಡ್ತೀರಿ ಓಟ್? ಎಲ್ಲರಿಗೂ ಮಾಡೋನ್ರಿ. ಎಲ್ಲರಿಗೂ ಮಾಡಕ್ ಬರಂಗಿಲ್ರಿ. ಗ್ಯಾರಂಟಿ ಸ್ಕೀಮ್ ಕೊಟ್ಟಾರಲ್ರಿ, ಅದ್ರ ಬಗ್ಗೆ ಏನು ನಿಮ್ಗೆ? 2,000 ರೂಪಾಯಿ ಬರ್ತೈತ್ರಿ ತಿಂಗಳ? ಬರ್ತೈತ್ರಿ. ತಿಂಗಳ ಬರ್ತೈತಿ? ಅಂದ್ರೂ ಬಿಜೆಪಿಗೆ ಓಟ್ ಹಾಕ್ತೀರಿ? ನೀವ್ ಯಾರಿಗೆ ಮತದಾನ ಮಾಡ್ತೀರಿ ಈ ಸರ್ತಿ? ಮತ್ತು ಇವರು ಎಲ್ಲ ಹೆಲ್ಪ್ ಮಾಡತ್ತಾರಲ್ರಿ. ಯಾರ್ರಿ? ಕಾಂಗ್ರೆಸ್ದವ್ರು? ನಿಮ್ಗೆ ಗೃಹಲಕ್ಷ್ಮಿ ಇದು ಎಲ್ಲ ಚಲೋ ಕರೆಕ್ಟಾಗಿ ಬರ್ತೈತ್ರಿ? ಚಲೋ ಕರೆಕ್ಟ್ ಬರ್ತೈತಿ. ಮತ್ತ ಕರೆಂಟ್ ಫ್ರೀ ಇದೆನಾ? ಕರೆಂಟ್ ಫ್ರೀ ಬಂದೈತಿ. ಮತ್ತು ದುಡ್ಡು ಹಾಕಾಕತ್ತಾರ. ಪ್ರತಿ ತಿಂಗಳು ಬರ್ತೈತ್ರಿ? ಬಂದಿರ್ಬೇಕ್ರಿ. ನಾವಂತೂ ನೋಡಿಲ್ಲ ಹೋಗಿ.
ಬಂದಿರ್ಬೇಕು ಮತ್ತೀಗ ಸೊ ದೇಶದ ಇದು ನೋಡಿದ್ರ ನಿಮ್ ಮೋದಿ ಬರ್ಬೇಕೋ ಏನ್ ಮತ್ ಯಾರು ರಾಹುಲ್ ಗಾಂಧಿ ಬರ್ಬೇಕು? ಮೋದಿ ಬಂದ್ರ ಚಲೋ ಅನಿಸ್ತತ್ರಿ ಒಟ್ಟ ಏನಾಕತೆ ಗೊತ್ತಿಲ್ಲ. ಮತ್ತ ಎಲ್ಲರೂ ಒಂದೇ ಥರ ಇರ್ಬೇಕಲ್ಲ. ವೋಟ್ ಯಾರಿಗೆ ಹಾಕ್ತೀರಿ? ನಾವ್ ಯಾವಾಗಿದ್ರು ಬಿಜೆಪಿ ಯಾರು ನೋಡ್ರಿ, ನೀವು ಬೇರಿ ಬಿಡ್ರಿ ಒಟ್ಟ. ನಾವ್ ಯಾವಾಗಿದ್ರು ಬಿಜೆಪಿಗೆ ಹಾಕೋರ್ ನಾವ್ ಯಾವಾಗಿದ್ರು. ಸೊ ಇಷ್ಟೊತ್ತು ನೋಡಿದ್ರಿ ಧಾರವಾಡ ಲೋಕಸಭಾ ಜಿಲ್ಲೆ ಜನರ ಅಭಿಪ್ರಾಯ. ಒಬ್ಬೊಬ್ರು ರಾಮ ಮಂದಿರ ಅಂದ್ರೆ, ಒಬ್ಬೊಬ್ರು ಗ್ಯಾರಂಟಿ ಸ್ಕೀಮ್ ಅಂತಾರ, ಒಬ್ಬೊಬ್ರು BJP ಅಂದ್ರೆ ಕಾಂಗ್ರೆಸ್ ಅಂತಾರ, ಒಬ್ಬೊಬ್ರು ಮೋದಿ ಅಂತಾರ, ರಾಹುಲ್ ಗಾಂಧಿ ಅಂತಾರ. ಸೊ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಎಂಡ್ ಮಾಡಾತೀನಿ. ನೆಕ್ಸ್ಟ್ ಬೇರೆ ಕ್ಷೇತ್ರಕ್ಕೆ ಹೋಗಿ ಮತ್ತೆ ನಾನು ನಿಮಗೆ ಜನರ ಅಭಿಪ್ರಾಯನ ತಿಳಿಸ್ತೀನಂತ. ನನ್ನ ಜೊತೆ ಹಿಂಗೆ ಇರ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.